We've been studying about the women of the Bible. ನಾವು ಸತ್ಯವೇದದಲ್ಲಿರುವಂತ ಸ್ತ್ರೀಯರ ಕುರಿತಾಗಿ ನಾವು ಕಲಿಯುತ್ತಾ ಇದ್ದೇವೆ. And finishing about 25 a character from Old Testament, we have started looking at the New Testament women. ಹಳೆ ಒಡಂಬಡಿಕೆಯಿಂದ ಪ್ರಾರಂಭಿಸಿ ನಾವು ಸುಮಾರು 25 ಸ್ತ್ರೀಯರ ಕುರಿತಾಗಿ ಕಲಿತಿದ್ದೇವೆ. ಈಗ ಹೊಸ ಒಡಂಬಡಿಕೆಯ ಸ್ತ್ರೀಯರ ಕುರಿತಾಗಿ ಪ್ರಾರಂಭಿಸಿದ್ದೇವೆ. Last week we started studying about Mary, the mother of Jesus. ಕಳೆದ ವಾರ ನಾವು ಪ್ರಾರಂಭಿಸಿದಂತ ಹೊಸ ಒಡಂಬಡಿಕೆಯ ಸ್ತ್ರೀ ಯಾರೆಂದರೆ ಕರ್ತನಾದ ಯೇಸು ಕ್ರಿಸ್ತನ ತಾಯಿಯಾದಂತ ಮರಿಯಳ ಕುರಿತಾಗಿ. We have so much to learn from her, so it may take 2-3 weeks. 1 week is over, maybe 2 more weeks. ಆಕೆಯ ಕುರಿತಾಗಿ ನಾವು ಹೆಚ್ಚಾಗಿ ಕಲಿಯುವಂತ ವಿಷಯಗಳಿವೆ. ಈಗಾಗಲೇ 1 ವಾರ ಕಳೆದಿದ್ದೇವೆ. ಇನ್ನು ಮುಂದೆ ಕರ್ತನ ಚಿತ್ತವಾದ್ರೆ ಇನ್ನೂ 2 ವಾರಗಳು ನಾವು ಅದರ ಕುರಿತಾಗಿ ಆಕೆಯ ಕುರಿತಾಗಿ ಕಲಿಯುತ್ತೇವೆ. We divided her life into first the announcement from the angel Gabriel. ಮೊದಲನೇದಾಗಿ ಆಕೆಯ ಜೀವನ ಚರಿತ್ರೆಯಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ಗಬ್ರಿಯೇಲ ದೇವದೂತನಿಂದ ಸಾರಲ್ಪಟ್ಟಂತ ವಿಷಯವನ್ನ ಕೇಳಿಸಿಕೊಂಡಂತ ಮಹಿಳೆ. And then the visitation to Elizabeth's home. ಮತ್ತು ಆಕೆಯು ಎಲಿಸಬೇತಳ ಮನೆಗೆ ಭೇಟಿ ಕೊಟ್ಟಂತ ಒಂದು ಸಂದರ್ಭ. Then we will look at the birth of Jesus and events related to that. ಆ ನಂತರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಜನನ ಮತ್ತು ಅದಕ್ಕೆ ಸಂಬಂಧಿಸಿದಂತ ಘಟನೆಗಳು. Then the presenting of Jesus in the temple. ಮತ್ತು ಆ ಕರ್ತನಾದ ಯೇಸು ಕ್ರಿಸ್ತನನ್ನ ಆಕೆಯು ದೇವಾಲಯದಲ್ಲಿ ಆಕೆಯು ತೆಗೆದುಕೊಂಡು ಹೋಗಿ ಹೋದಂತ ಒಂದು. Then we have to look at the events in the marriage in Cana. ಆಮೇಲೆ ನಾವು ನೋಡ್ತಕ್ಕಂಥದ್ದು ಕಾನಾ ಊರಿನಲ್ಲಿ ಒಂದು ವಿವಾಹ ಸಂಬಂಧದಲ್ಲಿ ಇರ್ತಕ್ಕಂಥ ನಡೆದಂತ ಘಟನೆಗಳು. We will look at the crucifixion and Mary's role, Mary's presence there, and what we can learn. ಮತ್ತು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಡುವಿಕೆ ಮತ್ತು ಮರಿಯಳ ಪಾತ್ರ ಅಲ್ಲಿ ಏನಾಗಿತ್ತು ಎಂಬುದನ್ನು ನಾವು ಕಲಿಯುವುದಕ್ಕಿದ್ದೇವೆ. Then finally we look at the last place where Mary is mentioned, that is in Acts chapter 1. ಆ ನಂತರವಾಗಿ ಕಟ್ಟ ಕಡೆಯದಾಗಿ ಮರಿಯಳ ಹೆಸರು ಬರೆಯಲ್ಪಟ್ಟಿರುವಂತದ್ದು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಆಕೆಯ ಕುರಿತಾಗಿ ನಾವು ಬರೆಯಲ್ಪಟ್ಟಿದೆ. There's so much lesson we can learn from these events. ಈ ಕೆಲವಾರು ಘಟನೆಗಳ ಮುಖಾಂತರವಾಗಿ ಅನೇಕ ಸತ್ಯಾಂಶಗಳನ್ನು ನಾವು ಕಲಿಯುವುದಕ್ಕಿದೆ. Last week we looked at the announcement from angel Gabriel and Mary's response. ದೇವದೂತನಾದ ಗಬ್ರಿಯೇಲನಿಂದ ಸಾರಲ್ಪಟ್ಟಂತ ವಿಷಯದ ಕುರಿತಾಗಿಯೂ ಮತ್ತು ಅದಕ್ಕೆ ಪ್ರತಿಕ್ರಿಯಿಸಿದಂತ ಮರಿಯಳ ವಿಷಯವಾಗಿಯೂ ಕಳೆದ ವಾರ ನಾವು ಕಲಿಯುತ್ತಾ ಬಂದಿದ್ದೇವೆ. We had some doubt about how can I be pregnant without knowing a man. ಆಕೆಗೆ ಸಂದೇಹ ಉಂಟಾಯಿತು, ಅದು ಹೇಗೆ ಸಾಧ್ಯ, ಒಬ್ಬ ಪುರುಷನನ್ನು ಅರಿಯದಂತ ನಾನು ಹೇಗೆ ಗರ್ಭವತಿ ಆಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಆಕೆ ಚಿಂತಿಸಿದಳು. Explained what is going to happen through the Holy Spirit. Her response is amazing. ಮತ್ತು ಪವಿತ್ರಾತ್ಮನ ಕುರಿತಾಗಿ ಹೀಗೆ ಆಗ್ತಕ್ಕಂಥ ವಿಷಯವನ್ನ ಗಬ್ರಿಯೇಲನಾದಂತ ದೇವದೂತನಾದ ಗಬ್ರಿಯೇಲನು ವಿವರಿಸಿದಾಗ ಆಕೆಗೆ ಬಹು ಆಶ್ಚರ್ಯ ಉಂಟಾಯಿತು. Then we read that she is telling, may it be done to me according to your word. ಆನಂತರವಾಗಿ ಆಕೆ ಹೇಳುವಂಥದ್ದು ನಿನ್ನ ಮಾತಿನಂತೆ ಅದು ನನ್ನಲ್ಲಿ ನೆರವೇರಲಿ ಎಂಬುದಾಗಿ ಆಕೆ ಹೇಳುವಂತವಳಾಗಿದ್ದಾಳೆ. It is unbelievable. A young girl of maybe 15 or 16 years old who had not married yet, only engaged, and she has not known a man. ಕೇವಲ 15-16 ವಯಸ್ಸಿನ ಈ ಮಹಿಳೆ, ಈ ಯುವತಿ ಇಷ್ಟು ಒಂದು ತೀರ್ಮಾನವನ್ನ ಮಾಡಿದಂಥದ್ದು ಅದು ಆಶ್ಚರ್ಯವಾಗಿ ಕಾಣುವಂತದ್ದಾಗಿದೆ. She is agreeing for mockery, shame and disgrace from the society, her family, and she is agreeing to that. May it be done as you said. ಅಲ್ಲಿ ಸಮಾಜದಿಂದ ಮತ್ತು ಅಲ್ಲಿ ಸ್ವಜನರಿಂದ ಅನೇಕ ತರವಾದಂತ ಅಣಕಿಸುವಿಕೆಗೆ ಕಾರಣವಾದರೂ ಸಹ ಆಕೆಯು ಹೇಳುವಂಥದ್ದೇನೆಂದರೆ ನೀನು ಹೇಳಿದಂತೆಯೇ ಆಗಲಿ ಎಂಬುದಾಗಿ ಆಕೆ ಹೇಳುವಂಥದ್ದನ್ನು ನೋಡ್ತೇವೆ.
She could be stoned to death with misunderstanding that she has lived an immoral life. ಆ, ಈ ಈಗ ಈಗ ಈಕೆಯು ಒಂದು ಅನೈತಿಕವಾದಂಥ ಜೀವನವನ್ನು ನಡೆಸಿದ್ದಾಳೆ ಎಂಬುದಾಗಿ ತಿಳಿದು ಜನರಿಂದ ಕಲ್ಲು ಎಸೆಯುವವರಾಗಿ ಅವರಿಂದ ಕೊಲ್ಲಲ್ಪಡುವಂತ ಸ್ಥಿತಿಗೆ ಅವಳು ಆ ಒಂದು ಪರಿಸ್ಥಿತಿಯಲ್ಲಿ ಆಕೆ ಇದ್ದಳು. She agreed to that. She's a morally pure girl. ನೈತಿಕವಾಗಿ ಯೋಚಿಸುವುದಾದರೆ ಆಕೆಯು ಬಹು ಪರಿಶುದ್ಧಳಾದಂತ ಒಬ್ಬ ಕನ್ಯೆ. And for her to go through that, to submit to, is an amazing challenge to you and I. How much price are we ready to pay for our faith? ನಮ್ಮ ನಂಬಿಕೆಗೆ ನಾವು ಎಷ್ಟು ಬೆಲೆಯನ್ನು ತೆರುತ್ತೇವೆ ಎಂಬಂಥದ್ದು ಆಕೆಯು ಕೊಡುವಂತ ಉತ್ತರದಲ್ಲಿ ತೀರ್ಮಾನ ತೆಗೆದುಕೊಂಡದರಲ್ಲಿ ನನಗೂ ನಿಮಗೂ ಯೋಚಿಸುವುದಕ್ಕೆ ವಿಷಯವಿದೆ. The word of God says, be faithful till death. In Revelation we read, Marana Pariyantane, even if you have to die, be faithful. ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೇವೆ, ಜೀವನದ ಅಂತ್ಯದವರೆಗೂ ನೀನು ನಂಬಿಕೆಯನ್ನು ದೃಢವಾಗಿ ಹಿಡಿದುಕೊಂಡವನಾಗಿರು ಎಂಬುದಾಗಿ. Mary's decision puts us to shame. Many times we are not ready to pay a price for our faith. ಈಕೆಯ ತೀರ್ಮಾನ ಎಷ್ಟು ವಿಶೇಷವಾದದ್ದು ಎಂಬುದಾಗಿ ಯೋಚಿಸುವಾಗ ಅನೇಕ ಸಾರಿ ನಾವು ನಂಬಿಕೆಯಲ್ಲಿ ಇಷ್ಟೊಂದು ದೃಢವಾಗಿ ನಿಲ್ಲದೆ ಸೋತು ಹೋದಂತವರಾಗಿರುತ್ತೇವೆ. Okay, today we are going to look at the visitation to Elizabeth's home. Zachariah's home. ಈ ದಿನ ನಾವು ಮರಿಯಳು ಎಲಿಸಬೇತಳು ಮತ್ತು ಜಕರಿಯನ ಮನೆಗೆ ಭೇಟಿ ಕೊಟ್ಟದ್ದನ್ನು ನಾವು ಕಲಿಯುವುದಕ್ಕಿದ್ದೇವೆ. We will divide that into two. Elizabeth's response when she met Mary, and then Mary's praise to God in a song. ನಾವು ಅದನ್ನ ಎರಡು ವಿಭಾಗಗಳಾಗಿ ನಾವು ವಿಂಗಡಿಸ್ತೇವೆ. ಆಕೆಯು ಭೇಟಿ ಕೊಟ್ಟಾಗ ಆ ಎಲಿಸಬೇತಳ ಪ್ರತಿಕ್ರಿಯೆ ಹೇಗಿತ್ತು ಮತ್ತು ನಂತರ ಮರಿಯಳ ದೇವರ ಕೊಂಡಾಡುವಿಕೆ ಅಥವಾ ಸ್ತುತಿಸುವಂತದ್ದು ಹೇಗೆ ಎಂಬುದನ್ನು ನಾವು ನೋಡ್ತೇವೆ. Last week we looked at Mary and Elizabeth were relatives. ನಾವು ಕಳೆದ ವಾರ ನಾವು ನೋಡ್ತಾ ಬಂದೆವು, ಮರಿಯಳು ಮತ್ತು ಎಲಿಸಬೇತಳು ಇಬ್ಬರು ಸಹ ಸಂಬಂಧಿಕರು. So Mary visited her relative Elizabeth, an older woman. ಈ ಮರಿಯಳು ಎಲಿಸಬೇತಳ ಆಕೆ ಮನೆಗೆ ಹೋಗುವುದು ಅಂದ್ರೆ ಎಲಿಸಬೇತಳು ಮರಿಯಳಿಗಿಂತ ವಯಸ್ಸಿನಲ್ಲಿ ದೊಡ್ಡವಳು. She was pregnant with John the Baptist. ಆಕೆ ಒಬ್ಬ ಗರ್ಭಿಣಿಯಾಗಿದ್ದಳು. ಆಕೆಯ ಗರ್ಭದಲ್ಲಿ ಸ್ನಾನಿಕನಾದಂತ ಯೋಹಾನನು ಇದ್ದನು. Okay, let's read Luke chapter 2 verse 41 to 45. I'm sorry, Luke 1 41 to 45. ಲೂಕನ ಸುವಾರ್ತೆ 1ನೇ ಅಧ್ಯಾಯ 41ರಿಂದ 45ನೇ ವಚನವನ್ನು ನೋಡೋಣ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 41ರಿಂದ 45. ಎಲಿಸಬೇತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು ಮತ್ತು ಎಲಿಸಬೇತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದ ಆಯಿತು? ಇಗೋ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. Maybe let's read 39 and 40 also. 39 ಮತ್ತು 40ನೇ ವಚನವನ್ನು ಸಹ ನಾವು ಓದಿಕೊಳ್ಳೋಣ. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದೂರಿಗೆ ಹೋಗಿ ಜಕರಿಯನ ಮನೆಯನ್ನು ಸೇರಿ ಎಲಿಸಬೇತಳಿಗೆ ವಂದಿಸಿದಳು. She entered the house of Zachariah. ಆಕೆಯು ಜಕರಿಯನ ಮನೆಯನ್ನು ಸೇರಿದಳು. And she greeted Elizabeth. ಅಲ್ಲಿ ಎಲಿಸಬೇತಳನ್ನು ವಂದಿಸಿದಳು ಎಂಬುದಾಗಿ ನೋಡ್ತೇವೆ. May not be a big deal, but the house is known as the man's house, Zachariah's house, not Elizabeth's house. ಅಲ್ಲಿ ಮನೆಯನ್ನ ಸೂಚಿಸುವಾಗ ಅದು ಎಲಿಸಬೇತಳ ಮನೆ ಎಂಬುದಾಗಿ ಇಲ್ಲ, ಅದು ಜಕರಿಯನ ಮನೆ ಎಂಬುದಾಗಿ ಅಲ್ಲಿ ಸೂಚಿಸಲ್ಪಟ್ಟಿದೆ. In other words, the word of God recognized the headship of the man. ಅಲ್ಲಿ ದೇವರ ವಾಕ್ಯವು ಆ ಮನೆಯ ಯಜಮಾನತನವನ್ನ ಸೂಚಿಸುವಂತದ್ದಾಗಿದೆ.
These days, when I see some of our marriage invitation cards, ಈ ದಿನಮಾನಗಳಲ್ಲಿ ನಾವು ಅನೇಕ ವಿವಾಹದ ಲಗ್ನ ಪತ್ರಿಕೆಗಳನ್ನು ನೋಡುವಾಗ it says the girl marries the boy. The girl's name will be there. She is marrying the boy. ಅಲ್ಲಿ ಹುಡುಗಿಯ ಹೆಸರು ಕೊಡಲ್ಪಟ್ಟು ಈ ಹುಡುಗಿಯು ಇಂಥ ಹುಡುಗನನ್ನ ವಿವಾಹವಾಗುತ್ತಾಳೆ ಎಂಬುದಾಗಿ ಅಚ್ಚು ಹಾಕಿಸಿರುತ್ತಾರೆ. May not be a big deal, but remember, God has an order. ಅದೇನು ದೊಡ್ಡ ವಿಷಯವಲ್ಲ, ಆದರೆ ಜ್ಞಾಪಕ ಇಟ್ಟುಕೊಳ್ಳ್ರಿ, ದೇವರಿಗೆ ಒಂದು ಕ್ರಮವಿದೆ. So it is at the house of Zachariah that she went. ಇಲ್ಲಿ ನೋಡುವಾಗ ಮರಿಯಳು ಹೋದದ್ದು ಅದು ಜಕರಿಯನ ಮನೆ ಎಂಬುದಾಗಿ. Of course, Zachariah's house is Elizabeth's house also. ಹೌದು, ಆ ಜಕರಿಯನ ಮನೆಯು ಎಲಿಸಬೆತಳ ಮನೆಯೂ ಆಗಿದೆ. Once two young people marry, it is a common house, but it is known by the man's name. ಒಂದು ಸಾರಿ ವಿವಾಹದಲ್ಲಿ ಅವರು ಜೊತೆಯಾದಾಗ ಇಬ್ಬರಿಗೂ ಸಾಮಾನ್ಯವಾಗಿ ಸಂಬಂಧಿಸಿದಂತ ಒಂದು ಮನೆಯಾದರೂ ಸಹ ಆ ಮನೆಯು ಯಜಮಾನನ ಹೆಸರಿನಲ್ಲಿ ಅದು ತಿಳಿಸಲ್ಪಡುವಂತದ್ದಾಗಿದೆ. God is the God of order. He has certain order. Let's be aware of that. ದೇವರು ಕ್ರಮವನ್ನ ಅನುಸರಿಸುವಂತವನಾಗಿದ್ದಾನೆ, ಅದರ ಕುರಿತಾಗಿ ನಾವು ಗಮನಿಸುವ. In verse 41, we read, as soon as she greeted the baby leaping in the womb of Elizabeth and filled with the Holy Spirit. ನಾವು 41ನೇ ವಚನದಲ್ಲಿ ನೋಡ್ತೇವೆ, ಆಕೆಯು ಎಲಿಸಬೆತಳನ್ನು ವಂದಿಸಿದ ತಕ್ಷಣ ಆಕೆಯ ಗರ್ಭದಲ್ಲಿದ್ದಂತ ಕೂಸು ಹಾರಾಡಿತು ಮತ್ತು ಪವಿತ್ರಾತ್ಮ ಭರಿತಳಾಗಿ ಆಕೆಯು ಕೂಗಾಡಿದಳು ಎಂಬುದಾಗಿ ನಾವು ನೋಡ್ತೇವೆ. Baby leaped and Elizabeth was filled with the Holy Spirit. ಆ ಕೂಸು ಹಾರಾಡಿತು ಮತ್ತು ಎಲಿಸಬೆತಳು ಪವಿತ್ರಾತ್ಮ ಭರಿತಳಾದಳು. And then she spoke in tongues, right? ಆಮೇಲೆ ಅವಳು ಮಹಾಧ್ವನಿಯಿಂದ ಕೂಗಿದಳು. ಅವಳು ಅನ್ಯ ಭಾಷೆಯಲ್ಲಿ ಮಾತಾಡಿದ, ಹೌದಾ? ಇಲ್ಲ, ಆಕೆ ಅನ್ಯ ಭಾಷೆಯಲ್ಲಿ ಮಾತನಾಡಲಿಲ್ಲ. The Pentecostal people will say that if you are filled with the Holy Spirit, you should speak in tongue. ಅಂದ್ರೆ ಪೆಂತೆಕೋಸ್ಟ್ನ ಜನರು ಹೇಳುವಂತದ್ದು, ಪವಿತ್ರಾತ್ಮ ಭರಿತರಾದ್ರು ಅಂದ್ರೆ ಅದು ನೀನು ವಾಣಿಗಳನ್ನಾಡಬೇಕೆಂಬುದಾಗಿ ಅವರು ಹೇಳುವಂತವರಾಗಿದ್ದಾರೆ. ಅಂಡರ್ಸ್ಟ್ಯಾಂಡ್? ಪವಿತ್ರಾತ್ಮ ಭರಿತರಾದರೆ ನೀ ಅನ್ಯ ಭಾಷೆ ಮಾತಾಡಬೇಕು. ದಟ್ ಇಸ್ ವಾಟ್ ದೇ ಟೀಚ್. ಅವರು ಬೋಧಿಸ್ತಕ್ಕಂಥ ವಿಷಯ ಹಾಗಿರ್ತದೆ. ಪವಿತ್ರಾತ್ಮ ಭರಿತರು ಯಾರಾಗಿದ್ದಾರೋ ಅವರು ಅನ್ಯ ಭಾಷೆಗಳನ್ನ ಆಡ್ತಾರೆ ಎಂಬುದಾಗಿ. We don't read that here. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ಹಾಗೆ ನಾವು ನೋಡುವುದಿಲ್ಲ. We don't read that here. When she was filled with the Holy Spirit, she praised God and then blessed Mary. ಆಕೆಯು ಪವಿತ್ರಾತ್ಮ ಭರಿತಳಾದಾಗ ಆಕೆಯು ಆಶೀರ್ವಾದವನ್ನ ನೀಡುವಂತವಳಾಗಿದ್ದಾಳೆ ಮರಿಯಳಿಗೆ. She said, you are blessed among women. ಆಕೆ ಹೇಳುತ್ತಾಳೆ, verse 42, ಸ್ತ್ರೀಯರೊಳಗೆ ನೀನು ಆಶೀರ್ವಾದ ಹೊಂದಿದವಳು. If you go to Roman Catholic, they will say she is blessed above the woman, not above the woman, among the woman. ಸ್ತ್ರೀಗಿಂತ ಆಶೀರ್ವಾದ ಹೊಂದಿದ್ದಲ್ಲ, ಆದ್ರೆ ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು. Last session we will look at the Mary of the Bible and the Roman Catholic Mary. So a lot of things will be cleared at that time. ಕೊನೆ ಒಂದು ಅವಧಿಯಲ್ಲಿ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಹೇಳಿರುವಂತ ಮರಿಯಳಿಗೂ ಮತ್ತು ರೋಮನ್ ಕ್ಯಾಥಲಿಕ್ನವರು ಅನುಸರಿಸುವಂತ ಮರಿಯಳಿಗೂ ಇರತಕ್ಕಂತ ವ್ಯತ್ಯಾಸವನ್ನು ನಾವು ಕೊನೆಯ ಅಧ್ಯಯನದಲ್ಲಿ ನಾವು ಕಲಿಯುತ್ತೇವೆ. 42-45 we read about the fruit of the womb. 42ರಿಂದ 45ನೇ ವಚನದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಆ ಒಂದು ಗರ್ಭದಲ್ಲಿ 42 42ರಿಂದ 44ನೇ ವಚನದವರೆಗೆ ನೋಡ್ತೇವೆ, ಆ ಗರ್ಭದಲ್ಲಿದ್ದಂತಹ ಒಂದು ಫಲದ ಕುರಿತಾಗಿ ನಾವು ನೋಡ್ತೇವೆ. It is a person that is in the womb, not just a mass of tissue that you can abort and kill anytime, but the Bible says God has wonderfully created
a person in the mother's womb. So it is a person, it's the fruit of the womb. ಇಲ್ಲಿ ನಾವು ನೋಡ್ತೇವೆ ಗರ್ಭದಲ್ಲಿ ಇರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಎಂಬುದಾಗಿ ನೋಡ್ತೇವೆ. ಅದು ಕೇವಲ ಒಂದು ಅಂಗಾಂಶದ ಮುದ್ದೆ ಅಲ್ಲ. ಅದನ್ನು ಯಾವಾಗ ಬೇಕು ಆಗ ಅದನ್ನು ನಾವು ಕೊಂದು ಅದನ್ನು ಹೊರಕ್ಕೆ ಗರ್ಭಪಾತ ಮಾಡುವಂತ ರೀತಿಯಲ್ಲಿ ಅಲ್ಲ. ಅದು ದೇವರಿಂದ ಆಶೀರ್ವದಿಸಲ್ಪಟ್ಟಂತ ಒಂದು ವ್ಯಕ್ತಿತ್ವವನ್ನ ಹೊಂದಿರುವಂತ ವ್ಯಕ್ತಿಯು ಗರ್ಭದಲ್ಲಿರುತ್ತದೆ ಎಂಬುದಾಗಿ. It is a person from the moment of conception. ಗರ್ಭ ಧರಿಸಿದ ಕ್ಷಣದಿಂದಲೂ ಅಲ್ಲಿ ಒಬ್ಬ ವ್ಯಕ್ತಿಯ ನಿರ್ಮಾಣ ಕಾರ್ಯಲ್ಲಿ ಆಗುತ್ತಾ ಇರುತ್ತದೆ. Okay, in verse 43, Elizabeth called Mary mother of my Lord, not mother of God. 43ನೇ ವಚನ ಹೇಳ್ತದೆ, ಎಲಿಸಬೆತ್ ಅವಳು ಹೇಳುವಂತದ್ದು ನನ್ನ ಸ್ವಾಮಿಯ ತಾಯಿ ಎಂಬುದಾಗಿ. ಆದರೆ ದೇವರ ತಾಯಿ ಅಂತಲ್ಲ. For Roman Catholic, Mary is the mother of God. We will come to that later, but it's important to notice how she addressed the mother of Lord, mother of Jesus. ಅಲ್ಲಿ ಸ್ವಾಮಿಯ ತಾಯಿ ಎಂಬುದಾಗಿ ಹೇಳುತ್ತಾಳೆ, ಅಂದ್ರೆ ಯೇಸುವಿನ ತಾಯಿ ಎಂಬುದಾಗಿ. ಆದರೆ ದೇವರ ತಾಯಿ ಎಂಬುದಾಗಿ ಅಲ್ಲಿ ಆಕೆ ಹೇಳುತ್ತಾ ಇಲ್ಲ. For Roman Catholic, it is Mary, mother of God. That's a blasphemy. God has no mother. ಅಲ್ಲಿ ಕ್ಯಾಥೋಲಿಕ್ನವರು ಹೇಳ್ತಕ್ಕಂಥದ್ದು ಏಕೆಯು ದೇವರ ತಾಯಿ ಎಂಬುದಾಗಿ. ಅದು ಒಂದು ದೇವ ದೂಷಣೆಯ ಮಾತಾಗಿರ್ತದೆ. ಅದೆಂದಿಗೂ ದೇವರಿಗೆ ತಾಯಿ ಇಲ್ಲ. In the verse 44, we read the joy in the womb. 44ನೇ ವಚನದಲ್ಲಿ ನಾವು ನೋಡ್ತೇವೆ ಆಕೆಯ ಗರ್ಭದಲ್ಲಿ ಉಲ್ಲಾಸವಿತ್ತು ಎಂಬುದಾಗಿ. Afterwards, when the shepherds came and the angels appeared to the shepherds and then said in Luke chapter 2 verse 10, please read that. ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಕುರುಬರಿಗೆ ದೇವದೂತನು ಬಂದು ಹೇಳುವಾಗ ಆತನು ಹೇಳಿದ್ದೇನೆಂದರೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅಂದನು. Joy and great joy for all the people, the birth of Jesus Christ. ಕರ್ತನಾದ ಯೇಸು ಕ್ರಿಸ್ತನ ಜನನದಿಂದ ಆನಂದ ಮತ್ತು ಮಹಾ ಆನಂದ, ಮಹಾ ಸಂತೋಷ ಅದು ಜನರಿಗೆ ಉಂಟಾಗ್ತದೆ. Verse 45 in chapter 1, we read that God's word will fulfill. 1ನೇ ಅಧ್ಯಾಯ 45ನೇ ವಚನದಲ್ಲಿ ನಾವು ನೋಡ್ತೇವೆ ಕರ್ತನು ಹೇಳಿದ ಮಾತು ನೆರವೇರುವವು ಎಂಬುದಾಗಿ. So that is what the response of Elizabeth when she met Mary. ಇದು ಮರಿಯಳು ಎಲಿಸಬೇತಳನ್ನ ಭೇಟಿಯಾದಾಗ ಎಲಿಸಬೇತಳಿಂದ ಬಂದಂತ ಪ್ರತಿಕ್ರಿಯೆ ಇದಾಗಿತ್ತು. Okay, now let's read 46 to 55 and what Mary's response was. It's a very important passage. ಈಗ ಇದಕ್ಕೆ ಮರಿಯಳ ಪ್ರತಿಕ್ರಿಯೆ ಹೇಗಿತ್ತು ಎಂಬುದನ್ನ ಬಹು ಅತಿ ಪ್ರಮುಖವಾದಂತ ವಾಕ್ಯ ಭಾಗವನ್ನ ಅಂದ್ರೆ 46ನೇ ವಚನದಿಂದ 55ನೇ ವಚನದವರೆಗೆ ನಾವು ಓದುವುದಕ್ಕಿದ್ದೇವೆ. ಲೂಕನ ಸುವಾರ್ತೆ 46ನೇ ವಚನದಿಂದ 55ರವರೆಗೆ. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಈಗೋ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸುಳ್ಳವರನ್ನು ಚದರಿಸಿ ಬಿಟ್ಟಿದ್ದಾನೆ. ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳುಹಿಸಿ ಬಿಟ್ಟಿದ್ದಾನೆ. ಆತನು ನಮ್ಮ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಅಬ್ರಹಾಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯೆ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನನ್ನು ಕೈ ಹಿಡಿದಿದ್ದಾನೆ ಅಂದಳು. The moment we read this, it reminds of someone else's praise. Do you know who it was? ಈ ವಾಕ್ಯ ಭಾಗವನ್ನ ಓದುವಾಗ ಆಕೆಯ ಕೊಂಡಾಡುವಿಕೆಯು ಇನ್ನೊಬ್ಬಳ ಕೊಂಡಾಡುವಿಕೆಯನ್ನ ಸೂಚಿಸ್ತದೆ. ಅದು ಯಾರೆಂಬುದಾಗಿ ಗೊತ್ತಾಗುತ್ತಾ? There's another woman in 1 Samuel who Mary's Magnificat, that's what it is called, Mary magnifying God
it is very much similar to Hannah's prayer in 1 Samuel chapter 2. ಇಲ್ಲಿ ಹೇಳಿರುವಂತ ಮರಿಯಳ ದೇವರನ್ನ ಕೊಂಡಾಡುವಿಕೆಯು ಅದು ಮೊದಲನೇ ಸಮುವೇಲನ ಗ್ರಂಥದಲ್ಲಿ ಹನ್ನಳು ಮಾಡಿದಂತ ವಿಜ್ಞಾಪನೆಗೆ ಅದು ಸಮವಾಗಿರುವಂತದ್ದಾಗಿದೆ. Her praise after Samuel was born. ಸಮುವೇಲನು ಜನಿಸಿದ ನಂತರ ಮಾಡುವಂತ ದೇವರನ್ನ ಕೊಂಡಾಡುವಂತದ್ದು ಅಲ್ಲಿ ಮೊದಲನೇ ಸಮುವೇಲ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. So many similarities we can see between these two. ಈ ಎರಡೂ ವಾಕ್ಯ ಭಾಗಗಳಲ್ಲಿ ಕೆಲವು ಹೋಲಿಕೆಗಳು ಇರುವಂತದನ್ನ ನಾವು ಗಮನಿಸುತ್ತೇವೆ. Both are magnifying God. ಇಬ್ಬರೂ ಸಹ ಎರಡೂ ವಾಕ್ಯ ಭಾಗಗಳಲ್ಲಿ ದೇವರನ್ನ ಕೊಂಡಾಡುವಂತದ್ದನ್ನೇ ನಾವು ನೋಡುತ್ತೇವೆ. They both are rejoicing in God the Savior. ಮತ್ತು ರಕ್ಷಕನಾದ ದೇವರನ್ನ ಅವರು ಕೊಂಡಾಡುತ್ತಾ ಸಂತೋಷವುಳ್ಳವರಾಗಿರುತ್ತಾರೆ. Mary is calling God her Savior. ಅಲ್ಲಿ ಮರಿಯಳು ತನ್ನ ದೇವರನ್ನ ರಕ್ಷಕನು ಎಂಬುದಾಗಿ ಕರೆಯುತ್ತಾ ಇದ್ದಾಳೆ. Who need a Savior? ಯಾರಿಗೆ ರಕ್ಷಕನು ಬೇಕು? Only a sinner needs. If you are sinless, you don't need a Savior. ನಾವು ಪಾಪಿಗಳಿಗೆ ರಕ್ಷಕನು ಅಗತ್ಯವಾಗಿದೆ. But the Roman Catholics, Mary is sinless. ಆದ್ರೆ ಕ್ಯಾಥಲಿಕ್ನವರು ಹೇಳ್ತಕ್ಕಂಥದ್ದು ಮರಿಯಳು ಪಾಪರಹಿತಳು ಎಂಬುದಾಗಿ. So we can see so much difference. I will come to that later. ಆ ನಂತರವಾಗಿ ನಾವು ಕಲಿಯುತ್ತೇವೆ ಈ ವಿಷಯಗಳನ್ನ. See the humility of Hannah and Mary in this Magnificat. ಹಳೆ ಒಡಂಬಡಿಕೆಯಲ್ಲಿ ಹನ್ನಳ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಮರಿಯಳ ಅವರ ದೀನತೆಯನ್ನ ಈ ವಾಕ್ಯ ಭಾಗಗಳಲ್ಲಿ ನೀವು ಗಮನಿಸಿರಿ. Mary calls herself not the mother of God, but a maid servant of God. ಮರಿಯಳು ತನ್ನ ಕುರಿತಾಗಿ ಆಕೆಯು ದೇವರ ತಾಯಿ ಎಂಬುದಾಗಿ ಹೇಳಿಕೊಳ್ಳಲಿಲ್ಲ, ಅದರ ಬದಲಾಗಿ ದೇವರ ದಾಸಿ ಎಂಬುದಾಗಿ ತನ್ನನ್ನು ಸಂಬೋಧಿಸಿಕೊಳ್ಳುತ್ತಾಳೆ. All generation will call me blessed, she said. ಮತ್ತು ಆಕೆ ಹೇಳುವಂತದ್ದು ಎಲ್ಲಾ ತಲಾಂತರದಲ್ಲಿರ್ತಕ್ಕಂಥವರೆಲ್ಲ ನನ್ನನ್ನು ಧನ್ಯಳೆಂದು ಕರೆಯುವರು. See, Roman Catholic says Blessed Mary, they call her. ಬ್ಲೆಸ್ಸೆಡ್ ಮೇರಿ ಎಂಬುದಾಗಿ ಆಶೀರ್ವಾದ ಹೊಂದಿದಂತ ಮರಿಯಳು ಎಂಬುದಾಗಿ ಕರೆಯುವಂತವರಾಗಿದ್ದಾರೆ. It's not the only one blessed. The Bible says if you are a child of God, you are blessed. Blessed is everyone who walks in the way of the Lord. So many we are all blessed, not only Mary. ಸತ್ಯವೇದವು ಹೇಳುವ ಪ್ರಕಾರವಾಗಿ ಮರಿಯಳು ಒಬ್ಬಳೇ ಧನ್ಯಳಲ್ಲ, ನಾವೆಲ್ಲರೂ ಧನ್ಯರೇ. ಯಾರ್ಯಾರು ಆತನನ್ನ ನಂಬಿರುತ್ತಾರೋ ಅವರೆಲ್ಲರೂ ಧನ್ಯರೇ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. Mary speaks about the holiness of God. ಮರಿಯಳು ದೇವರ ಪರಿಶುದ್ಧತ್ವವನ್ನು ಕುರಿತಾಗಿ ಮಾತನಾಡುತ್ತಾಳೆ. How God regarding the lowly people, ದೀನರನ್ನು, how God regards the lowly. ದೇವರು ದೀನರು ಮತ್ತು ದೀನತೆಯ ಬಗ್ಗೆ ಎಷ್ಟು ಆತನು ಪ್ರೀತಿಯುಳ್ಳವನಾಗಿದ್ದಾನೆ ಎಂಬುದನ್ನು ತಿಳಿಸುವಂತವಳಾಗಿದ್ದಾಳೆ. And we read about God's mercy and God's strength. ಮತ್ತು ದೇವರ ಕನಿಕರ ಮತ್ತು ದೇವರ ಬಲದ ಕುರಿತಾಗಿ ಆಕೆಯು ತಿಳಿಸುತ್ತಾಳೆ. How God deals with the proud. Both Hannah and Mary mentions this. ಹನ್ನಳು ಮತ್ತು ಮರಿಯಳು ಇಬ್ಬರೂ ಹೇಳುವಂತ ಸಾಮಾನ್ಯವಾದಂತ ಸಂಗತಿಯಲ್ಲಿ ಹೇಳಲ್ಪಟ್ಟಿದೆ ಏನೆಂದರೆ, ಅದು ಹೇಗೆ ಸೊಕ್ಕಿದ ಮನಸ್ಸವರನ್ನು ಮತ್ತು ಭುಜ ಪರಾಕ್ರಮವಿರುವವರನ್ನು ದೇವರು ಏನು ಮಾಡುತ್ತಾನೆ ಎಂಬುದನ್ನು ಇಲ್ಲಿ ತಿಳಿಸುವಂತವರಾಗಿದ್ದಾರೆ. In other words, this song is known as Mary's Magnificat. It's well known. It is Mary magnifying God. ಮೇರೀಸ್ ಮ್ಯಾಗ್ನಿಫಿಕೆಂಟ್ ಎಂಬುದಾಗಿ ಇದು ಹೇಳಲ್ಪಟ್ಟಿದೆ. ಅದಂತಂದ್ರೆ ದೇವರನ್ನು ಮರಿಯಳು ಹೇಗೆ ಕೊಂಡಾಡಿದಳು ಎಂಬುದನ್ನು ತಿಳಿಸುವಂತ ವಾಕ್ಯ ಭಾಗ ಇದಾಗಿದೆ. One thing we can learn from here is Mary knew the scripture that was available. She knew about the praise of Hannah. She was well versed in the Jewish scripture. That is another wonderful thing we learn. ಇನ್ನೊಂದು ವಿಷಯ ಮರಿಯಳ ಕುರಿತಾಗಿ ನಾವು ಈ ವಿಷಯದ ಕುರಿತಾಗಿ ಆಲೋಚಿಸುವಾಗ, ಮರಿಯಳು ಹಳೆ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಂತ ಶಾಸ್ತ್ರಗಳನ್ನ ಚೆನ್ನಾಗಿ ತಿಳಿದವಳಾಗಿದ್ದಳು. ಹನ್ನಳ ಕೊಂಡಾಡುವಿಕೆಯನ್ನ ತಿಳಿದವಳಾಗಿ ತಾನೂ ಸಹ ದೇವರನ್ನ ಕೊಂಡಾಡುವಂತವಳಾಗಿದ್ದಾಳೆ. My dear sisters, how much do we know the scriptures?
ನನ್ನ ಪ್ರಿಯ ಸಹೋದರಿಯರೇ, ನಮಗೆ ಎಷ್ಟು ದೇವರ ವಾಕ್ಯವು ನಮಗೆ ತಿಳಿದದೆ. Do we praise and worship and thank God like Mary did? ಮರಿಯಳು ದೇವರನ್ನ ಹೇಗೆ ಕೊಂಡಾಡಿದಳೋ ಹಾಗೆ ನಾವು ಮಾಡುತ್ತಾ ಇದ್ದೆವು. Remember, these are two sisters, an older sister and a younger sister, Elizabeth and a young Mary. ನೋಡ್ರಿ, ವಯಸ್ಸಿನಲ್ಲಿ ಹಿರಿಯವಳಾದ ಎಲಿಸಬೇತಳು ಮತ್ತು ಸ್ವಲ್ಪ ಕಿರಿಯವಳಾದಂತ ಮರಿಯಳು ಇಬ್ಬರೂ ಸಹ ದೇವರನ್ನು ಕೊಂಡಾಡುವುದನ್ನು ನೋಡ್ತೇವೆ. Brother in assemblies, many sisters says, we have nothing to do in the church. We are not, we cannot worship God. You know, this kind of statement I have heard from sisters. ಅನೇಕ ಸಹೋದರಿಯರು ಹೇಳುವಂಥದ್ದು, ಸಹೋದರ ಸಭೆಯಲ್ಲಿ ಸಹೋದರಿಯರಿಗೆ ನಾವು ಮಾಡಲಿಕ್ಕೆ ಏನೂ ಇಲ್ಲ, ನಾವು ಸ್ತೋತ್ರ ಕೊಡುವ ಹಾಗಿಲ್ಲ, ಬಾಯಿ ತೆರೆಯುವ ಹಾಗಿಲ್ಲ, ಹೀಗೆ ಹೇಳುವಂಥದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ. That is a wrong understanding. Worship comes from the heart in spirit and in truth. Every person who come to the worship in our assemblies, we are all worshiping God, whether you are a brother or sister. Let's remove that wrong understanding that sisters cannot praise or worship God. ಸಹೋದರಿಯರು ಈ ರೀತಿಯಾಗಿ ಸ್ತೋತ್ರ ಕೊಡುವುದಕ್ಕೆ ಅವಕಾಶವಿಲ್ಲ ಎಂಬಂಥದ್ದನ್ನ ನೀವು, ಆ ತಪ್ಪಾದ ಭಾವನೆಯನ್ನು ನೀವು ತೆಗೆದುಹಾಕಿರಿ. ಯಾಕಂದರೆ ಆರಾಧನೆ ಅಥವಾ ಸ್ತುತಿ ಅಥವಾ ಕೊಂಡಾಟ ಬರ್ತಕ್ಕಂಥದ್ದು ಅದು ಆಂತರ್ಯದಿಂದ, ಅಂದ್ರೆ ಹೃದಯದಿಂದ ಬರುವಂಥದ್ದಾಗಿದೆ. ಅದು ಬರುವಾಗ ದೇವರನ್ನು ಆತ್ಮಿಕವಾಗಿಯೂ ಸತ್ಯತೆಯಲ್ಲಿಯೂ ಆತನನ್ನು ನಾವು ಕೊಂಡಾಡುತ್ತೇವೆ. Yes, Bible tells the sisters to be silent in the meeting where men are present, but that silence is only before man, not before God. You can worship God all you want from your heart, even though you may be quiet audibly, but God hears and accepts your worship. Please, please, please remember this. ಈ ಒಂದು ಸತ್ಯಾಂಶವನ್ನ ದಯಮಾಡಿ ಗಮನಿಸಿರಿ. ಅದೇನೆಂದರೆ, ಸತ್ಯವೇದವು ಹೇಳತಕ್ಕಂಥದ್ದು, ಪುರುಷನು ಇರುವ ಸ್ಥಳದಲ್ಲಿ ಮಾತ್ರ ಸ್ತ್ರೀಯರು ಮೌನವಾಗಿರಬೇಕು ಎಂಬುದಾಗಿ. ಇಲ್ಲದಿದ್ದರೆ ಆಕೆಯು ತನ್ನ ಹೃದಯದಿಂದ ಆ ದೇವರನ್ನು ಕೊಂಡಾಡುವಂತ ಬಹು ಆನಂದದಿಂದ ಆತನನ್ನು ಹೊಗಳಿ ಕೊಂಡಾಡುವುದಕ್ಕೆ ಒಳ್ಳೆಯ ಅವಕಾಶ ನಮ್ಮ ಸಹೋದರ ಸಹೋದರಿಯರ ಮಧ್ಯದಲ್ಲಿದೆ. Silence that the Bible says women should be silent, it is only before men, it's not before God. ಅದು ಮೌನವಾಗಿರಬೇಕು ಸ್ತ್ರೀಯರ ಸಭೆಯಲ್ಲಿ ಎಂಬುದಾಗಿ ಹೇಳುವಾಗ ಅದು ಪುರುಷರಿರುವಂತ ಸಭೆಯಲ್ಲಿ ಮಾತ್ರವೇ ಹೊರತು, ಪುರುಷರ ಎದುರಿನಲ್ಲಿ ಮಾತ್ರವೇ ಹೊರತು ದೇವರ ಎದುರಿನಲ್ಲಿ ಆ ಮೌನವು ಬೇಕಾಗಿಲ್ಲ. Jesus was in the world, many sisters came, women came to Jesus' feet, they never said a word, but Jesus accepted their worship and praised them. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಅನೇಕ ಸ್ತ್ರೀಯರು ಆತನ ಪಾದದ ಬಳಿಯಲ್ಲಿ ಕೂತುಕೊಂಡು ಆತನನ್ನು ಕೊಂಡಾಡುವುದನ್ನು ನೋಡ್ತೇವೆ. ಒಂದು ಪದವನ್ನು ಸಹ ಅವರು ಹೇಳಲಿಲ್ಲ, ಆದರೂ ಅವರ ಆರಾಧನೆಯನ್ನ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಸ್ವೀಕರಿಸಿದ್ದನ್ನು ನಾವು ಗಮನಿಸುತ್ತೇವೆ. Understand this. Don't say, because I cannot audibly praise God in the meeting, in the worship, don't ever think that you cannot worship God. ಆದುದರಿಂದ ಎಲ್ಲರೂ ಕೇಳುವ ಹಾಗೆ ನಾನು ಸ್ತೋತ್ರ ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂಬಂಥದ್ದನ್ನ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡವರಾಗಿ ನೀವು ಆ ರೀತಿಯಾಗಿ ನೀವು ಮಾತನಾಡಬೇಡ್ರಿ. Okay, let's read verse 55. 55ನೇ ವಚನವನ್ನು ನೋಡೋಣ. Chapter 1, Luke 55. ಲೂಕ 1:55. ಆತನು ನಮ್ಮ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಅಬ್ರಹಾಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯೆ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನನ್ನು ಕೈ ಹಿಡಿದಿದ್ದಾನೆ ಅಂದಳು. 56ನೇ ವಚನ. ಮರಿಯಳು ಹೆಚ್ಚು ಕಡಿಮೆ 3 ತಿಂಗಳು ಎಲಿಸಬೇತಳ ಬಳಿಯಲ್ಲಿದ್ದು ತನ್ನ ಮನೆಗೆ ಹಿಂದಿರುಗಿ ಹೋದಳು. Mary remained with Elizabeth for 3 months. 3 ತಿಂಗಳು ಎಲಿಸಬೇತಳೊಂದಿಗೆ ಮರಿಯಳು ಇದ್ದಳು. Can you imagine how much praise and prayers would have gone to God in that 3 months time? ಆ 3 ತಿಂಗಳಲ್ಲಿ ಆಕೆಯ ಮನೆಯಲ್ಲಿ, ಎಲಿಸಬೇತಳ ಮನೆಯಲ್ಲಿರುವಾಗ ಅಲ್ಲಿಂದ ದೇವರಿಗೆ ಎಷ್ಟು ಕೊಂಡಾಟಗಳು, ಎಷ್ಟು ಆರಾಧನೆಯ ಒಂದು ಸಂಗತಿಗಳು ಅಲ್ಲಿಂದ ಹೋಗಿರಬಹುದು, ಯೋಚನೆ ಮಾಡ್ರಿ. An elderly sister and a young sister having great fellowship. ಅಲ್ಲಿ ಒಬ್ಬ ಹಿರಿಯ ಸಹೋದರಿ ಮತ್ತು ಒಬ್ಬ ಕಿರಿಯ ಸಹೋದರಿ ಇಬ್ಬರೂ ಸೇರಿ
ಒಂದು ದೇವರನ್ನ ಕೊಂಡಾಡುವಂಥದ್ದು ಎಂತ ಮಹತ್ತರವಾದಂತಹ ಕೊಂಡಾಡುವಿಕೆ ಆರಾಧನೆ ಅದಾಗಿತ್ತು. Happen in our assemblies? ನಮ್ಮ ಸಭೆಗಳಲ್ಲಿ ಈ ರೀತಿ ಆಗುತ್ತದೋ? Titus chapter 2 verse 3 and 4 says that older sister should teach the younger sisters. ತೀತನ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ವಯಸ್ಸಿನಲ್ಲಿ ಹಿರಿಯ ಸ್ತ್ರೀಯರು ತಮ್ಮ ಕಿರಿಯ ಸ್ತ್ರೀಯರಿಗೆ ಅವರು ತಿಳುವಳಿಕೆಯನ್ನು ಕೊಡಬೇಕೆಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. I'm sorry, I don't know about your assembly, but many times I see a lack of such godly elderly sisters doing their ministry. I see a lack of that. ಕೊರತೆ. ದಯಮಾಡಿ ಕ್ಷಮಿಸ್ರಿ, ನಿಮ್ಮ ಸಭೆ ಹೇಗಿದೆಯೋ ಗೊತ್ತಿಲ್ಲ, ಆದ್ರೆ ನಾನು ಅನೇಕ ಸಭೆಗಳು ನೋಡುವಾಗ ಇಂಥ ತಿಳುವಳಿಕೆ ಬೋಧನೆಯನ್ನ ಕೊಡ್ತಕ್ಕಂತ ವಯಸ್ಸಿನಲ್ಲಿ ಹಿರಿಯ ಸ್ತ್ರೀಯರು ನಮ್ಮ ಸಭೆಗಳಲ್ಲಿ ಕೊರತೆ ಉಂಟಾಗಿದೆ. May you sisters understand your great role in encouraging and teaching young sisters about family life and all that. ಆದುದರಿಂದ ಸಹೋದರಿಯರಾದಂತ ನೀವು ಇದನ್ನ ಅರ್ಥ ಮಾಡಿಕೊಂಡು ನಿಮಗಿಂತ ಎಳೆಯ ಪ್ರಾಯದ ಸ್ತ್ರೀಯರಿಗೆ ಬಹುಶಃ ಕುಟುಂಬದ ಸಂಗತಿಗಳು ಇನ್ನಿತರ ಸಂಗತಿಗಳ ಕುರಿತಾಗಿ ನಿಮ್ಮ ಸೇವೆಯನ್ನು ಮಾಡಬಹುದಾಗಿದೆ. Two pregnant women preparing, praying and praising God and enjoying sweet fellowship. What a beautiful thing. ಇಬ್ಬರು ಗರ್ಭಿಣಿ ಸ್ತ್ರೀಯರು ಸಿದ್ಧತೆಗೊಳ್ಳುತ್ತಾ ಪ್ರಾರ್ಥನೆ ಮಾಡುತ್ತಾ ಮತ್ತು ದೇವರನ್ನು ಕೊಂಡಾಡುತ್ತಾ ಅವರು ಕಾಲ ಕಳೆಯುವಂಥದ್ದು ಎಷ್ಟು ವಿಶೇಷವಾದಂತಹ ಸಂಗತಿ. I also want to say something. The role of older sisters on younger sisters. ನಾನು ಹಿರಿಯ ಸಹೋದರಿಯರು ತಮ್ಮ ಕಿರಿಯ ಸಹೋದರಿಯರ ಮೇಲೆ ನಡೆಕೊಳ್ಳುವಂತ ಕೆಲವು ಸಂಗತಿಯನ್ನು ನಾನು ನಿಮ್ಗೆ ಹೇಳುವುದಕ್ಕಿದ್ದೇನೆ. When a young girl or a young woman is getting married, ಒಬ್ಬ ವಯಸ್ಸಿನಲ್ಲಿ ಚಿಕ್ಕವಳು ಆಕೆ ವಿವಾಹಕ್ಕೆ ಸಿದ್ಧತೆಗೊಳ್ಳುವಾಗ how wonderful if the elderly sisters of our assembly go to that house and help her in dressing properly and making her presentable and beautiful in a godly way, instead of sending that girl to a worldly beauty parlor and making her ugly. ಒಬ್ಬ ಎಳೆ ಪ್ರಾಯದ ಸ್ತ್ರೀಗೆ ಹಿರಿಯವಳಾದ ಒಬ್ಬ ನಮ್ಮ ಸಭೆಯ ಸಹೋದರಿ ಆಕೆಯನ್ನ ಭೇಟಿಯಾಗಿ ಹೇಗೆ ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಳ್ಳಬೇಕು ಎಂಬುದನ್ನ ತಿಳುವಳಿಕೆಯನ್ನ ಕೊಡುವುದು ಎಷ್ಟು ಅದ್ಭುತವಾದಂತ ಸಂಗತಿ ಆಗಿದೆ. ಅದರ ಬದಲು ನೀನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲ್ಲಿ ಅಲಂಕಾರಗೊಂಡು ಕುರೂಪಿಯಾಗುವಂತ ಸ್ಥಿತಿಗೆ ಹೋಗುವಂಥದ್ದು ಎಷ್ಟು ಅದು ಸರಿ ಇಲ್ಲ ಎಂಬಂಥದ್ದು ವಿಚಾರವಾಗಿದೆ. 2 or 3 sisters together can go to that house where the girl is getting ready and prepare her in a godly way, which will be honoring to God and will be a testimony. Instead, what do we do with our young girls? We send a worldly secular beauty parlor and come back ugly with all this, no head covering properly, and how they make the style and all of that. We are adopting worldly fashion. Where are the godly sisters in our assembly who can do that important function? ನಮ್ಮ ಸಭೆಗಳಲ್ಲಿ ಹಿರಿಯ ಸಹೋದರಿಯರು 2 ಅಥವಾ 3 ಈ ಎಳೆ ಪ್ರಾಯದ ವಿವಾಹಕ್ಕೆ ಸಿದ್ಧಗೊಳ್ತಕ್ಕಂಥ ಕನ್ಯೆಯ ಮನೆಗೆ ಹೋಗಿ ಅವಳಿಗೆ ದೇವರು ಮೆಚ್ಚುವ ರೀತಿಯಲ್ಲಿ, ದೇವರಿಗೆ ಘನ ತರುವ ರೀತಿಯಲ್ಲಿ ಆಕೆಯು ಸಿದ್ಧಳಾಗಬೇಕು ಎಂಬುದನ್ನು ತರಬೇತಿಗೊಳಿಸುತ್ತೇವೆ. ಅದರ ಬದಲು ಲೌಕಿಕವಾದಂತಹ ಸಂಗತಿ, ಅದು ತಲೆಗೆ ಅಲಂಕಾರ ಮಾಡಿ ಮುಸುಕು ಹಾಕದೇ ಇರತಕ್ಕಂಥದ್ದು, ಅನೇಕ ತರವಾದ ಅಲಂಕಾರಗೊಳಿಸುವಿಕೆಯ ಆ ಒಂದು ಲೌಕಿಕವಾದಂಥ ಸಂಗತಿಯನ್ನು ಬಿಟ್ಟು ದೈವಿಕವಾದಂಥ ಸಂಗತಿಗೆ ನಡೆಸುತ್ತೇವೆ ಎಂಬುದನ್ನು ಆಲೋಚನೆ ಮಾಡಬೇಕು. I hope my sisters are not upset with me for telling this. ಈ ಎಲ್ಲಾ ಸಂಗತಿಗಳನ್ನು ನಾನು ಹೇಳುವಾಗ ಸಹೋದರಿಯರು ನನ್ನ ಮೇಲೆ ಬೇಸರಿಕೆಯನ್ನ ವ್ಯಕ್ತಪಡಿಸುವುದಿಲ್ಲ ಎಂಬುದಾಗಿ ನಾನು ನಂಬುತ್ತೇನೆ. That's a great ministry you elder sisters have, and how blessed our marriages will be if the young girl can be presented in a God honoring beautiful way.
ಇದು ಒಂದು ವಿಶೇಷವಾದಂತ ಸೇವೆ ಸಹೋದರಿಯರಿಂದ ಆಗಬೇಕಾದಂಥದ್ದು. ಅದು ದೇವರು ಮೆಚ್ಚುವ ರೀತಿಯಲ್ಲಿ, ಆಕೆಯನ್ನ ದೇವರಿಗೆ ಒಪ್ಪಿಸಿಕೊಡುವ ರೀತಿಯಲ್ಲಿ ನಾವು ಆಕೆಗೆ ತಿಳುವಳಿಕೆಯನ್ನ ನೀಡುವಂತ ಒಂದು ಸೇವೆ. Okay, I will stop it there before any sisters get more upset. I hope you will consider what I'm telling. ಅನೇಕ ಸ್ತ್ರೀಯರಿಗೆ ಇದು ಬೇಸರಿಕೆ ಆಗುವುದಕ್ಕಿಂತ ಮುಂಚಿತವಾಗಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನನಗೆ ನಾವು ಬೇರೆ ವಿಷಯಕ್ಕೆ ನಾವು ಹೋಗ್ತೇವೆ. The third we see is the birth of Jesus. We need to go to Luke chapter 2, 1-7. ಮೂರನೇ ಸಂಗತಿ ನಾವು ನೋಡುವುದಕ್ಕಿರ್ತಕ್ಕಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ಜನನ. ಅದನ್ನು ನಾವು ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 1-7. ಮೊದಲನೇ ವಚನದಿಂದ 7ನೇ ವಚನದವರೆಗೆ ನಾವು ನೋಡ್ತೇವೆ. Please read it. ಲೂಕನ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 7ನೇ ವಚನ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಕುರೇನ್ಯನು ಸುರಿಯಕ್ಕೆ ಅಧಿಪತಿಯಾಗಿದ್ದಾಗ ಈ ಮೊದಲನೆಯ ಕಾನೇಶುಮಾರಿ ನಡೆಯಿತು. ಆಗ ಎಲ್ಲರೂ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನೂ ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂಬುದು. The birth of Jesus account is in Luke 2. ಕರ್ತನಾದ ಯೇಸು ಕ್ರಿಸ್ತನ ಜನನವು ಅದು ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿದೆ. Mark 2 talks about the visit of the wise men later. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಆತನ ಜನನವಾದ ನಂತರ ಈ ಪಂಡಿತರು, ಮೂಡಣ ದೇಶದ ಪಂಡಿತರು ಅವರು ಭೇಟಿ ಕೊಟ್ಟದನ್ನು ನೋಡ್ತೇವೆ. In Luke 2 we read the decree of Caesar Augustus that all should take a census and they should go to their native place. ಅಲ್ಲಿ ಈ ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಚಕ್ರವರ್ತಿಯಾದ ಔಗುಸ್ತನಿಂದ ಒಂದು ಆಜ್ಞೆಯು ಹೊರಟಿತು. ಅದೇನೆಂದರೆ ಎಲ್ಲಾ ಅವರು ಇಸ್ರಾಯೇಲರು ತಮ್ಮ ತಮ್ಮ ಊರುಗಳಿಗೆ ಅವರು ಕಾನೇಶುಮಾರಿ ಬರೆಸಲಿಕ್ಕೆ ಹೋಗಬೇಕು ಎಂಬುದಾಗಿ ಒಂದು ಆಜ್ಞೆ ಹೊರಟಿತು. Remember, Joseph and Mary is in Nazareth, Galilee. ಈಗ ಜ್ಞಾಪಕದಲ್ಲಿ ಇಟ್ಟುಕೊಳ್ಳ್ರಿ, ಯೋಸೇಫನು ಮತ್ತು ಮರಿಯಳು ಇರತಕ್ಕಂಥದ್ದು ಗಲಿಲಾಯ ಸೀಮೆಯ ನಜರೇತಿನಲ್ಲಿ. So this pagan emperor knew nothing about the Bible prophecy in Micah chapter 5 verse 2. God moved him to fulfill Micah's prophecy that the birth should take place in Bethlehem. ಮೀಕನ ಪ್ರವಾದನೆ 5ನೇ ಅಧ್ಯಾಯ 2ನೇ ವಚನವು ಈ ಅನ್ಯ ದೇಶದ ರಾಜನಿಗೆ, ಅನ್ಯನವನಾದ ರಾಜನಿಗೆ ತಿಳಿಯದೇ ಇದ್ದರೂ ಸಹ ದೇವರು ಅವನ ಮೂಲಕವಾಗಿ ಕಾರ್ಯ ಮಾಡಿ ಹುಟ್ಟತಕ್ಕಂಥದ್ದು ಯೂದಾಯದ ಬೆತ್ಲೆಹೇಮಿನಲ್ಲಿಯೇ ಎಂಬುದಾಗಿ ಅಲ್ಲಿ ಹೇಳಿದಂತ ಪ್ರವಾದನೆಯು ನೆರವೇರುವ ಹಾಗೆ ದೇವರು ಕಾರ್ಯ ಮಾಡಿದ್ದಾನೆ. This made Joseph and Mary to travel a distance of 90 miles. That's about 144 kilometers. ಇದು ಸುಮಾರು 90 ಮೈಲುಗಳು, ಅಂದ್ರೆ 144 ಕಿಲೋಮೀಟರ್ಗಳ ಅಂತರದಲ್ಲಿ ಈ ಕನ್ಯೆ ಮತ್ತು ಪುರುಷನು ಪ್ರಯಾಣ ಮಾಡಬೇಕಾಯಿತು. From Nazareth to Bethlehem, it is about 144 kilometers. ನಜರೇತಿನಿಂದ ಬೆತ್ಲೆಹೇಮಿಗೆ ಬರಲಿಕ್ಕೆ 144 ಕಿಲೋಮೀಟರ್ಗಳು ಅವರು ಪ್ರಯಾಣ ಮಾಡಬೇಕಾಗಿತ್ತು. Like Bangalore and Mysore, I don't know. ಬೆಂಗಳೂರಿನಿಂದ ಮೈಸೂರಿಗೆ ಇರ್ತಕ್ಕಂಥ ಅಂತರ ಇರಬಹುದೇನೋ. Mary may be traveling on a donkey. ಮರಿಯಳು ಬಹುಶಃ ಆಕೆಯು ಕತ್ತೆಯ ಮೇಲೆ ಪ್ರಯಾಣ ಮಾಡಿರಬಹುದು. Imagine going from Mysore to Bangalore to Mysore in a donkey in those days. How much sacrifice, how much difficult that travel would have been.
ಸುಮ್ಮನೆ ಊಹಿಸಿಕೊಳ್ಳ್ರಿ, ಅಕಸ್ಮಾತ್ ಬೆಂಗಳೂರಿನಿಂದ ಮೈಸೂರಿಗೆ ಒಂದು ಕತ್ತೆಯ ಮೇಲೆ ಪ್ರಯಾಣ ಆ ದಿನಮಾನಗಳಲ್ಲಿ ಆದಂತೆ ಹಾಗೆ ಪ್ರಯಾಣ ಮಾಡುವುದಾದ್ರೆ ಅದರ ಕಷ್ಟ ಎಷ್ಟು ಎಂಬುದನ್ನು ನೀವು ಆಲೋಚನೆ ಮಾಡ್ರಿ. She is pregnant. ಅದ್ ಜೊತೆಗೆ ಆಕೆ ಗರ್ಭಿಣಿ ಬೇರೆ. You look at this woman's commitment and sacrifice, hardship she had to go to bring the Savior of the world as God's plan. Just imagine that. ದೇವರ ಯೋಜನೆಯ ಮೇರೆಗೆ ದೇವರು ನೇಮಿಸಿದಂತ ರಕ್ಷಕನನ್ನ ಹೆರುವುದರಲ್ಲಿ ಈ ಸ್ತ್ರೀಯು ತೆಗೆದುಕೊಂಡಂತ ಶ್ರಮೆಯನ್ನ ನೀವು ಅನುಭವಿಸಿರಿ, ಊಹಿಸಿರಿ. How many of our sisters and even brothers, we have very difficulty suffering a little bit. ಎಷ್ಟು ಮಂದಿ ನಾವು ಸ್ತ್ರೀಯರು, ಎಷ್ಟು ಮಂದಿ ಸಹೋದರರು ಸ್ವಲ್ಪ ಕಷ್ಟಕ್ಕೆ ನಾವು ಬಹಳ ನಾವು ಹೆದರಿಕೊಳ್ಳುವಂತವರಾಗಿರುತ್ತೇವೆ. Read Jesus' birth is mentioned in only one sentence, chapter 2 verse 7. Please read that. ಒಂದೇ ಒಂದು ವಾಕ್ಯವು ಯೇಸು ಕ್ರಿಸ್ತನ ಜನನವನ್ನ ತಿಳಿಸ್ತದೆ. ಅದೇನೆಂದರೆ 2ನೇ ಅಧ್ಯಾಯ 7ನೇ ವಚನ ಅಷ್ಟೇ. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂಬುದಾಗಿ. Experience. In Kannada it is batteyalli suttida. In English it is swaddling cloth. That means torn clothes pieces. ಇಂಗ್ಲಿಷ್ ಭಾಷೆಯಲ್ಲಿ ಹರಕಲು ಬಟ್ಟೆಯನ್ನು ಸುತ್ತಿದ ಹಾಗೆ ಎಂಬುದಾಗಿ ಅರ್ಥ ಕೊಡುತ್ತದೆ. ಹರಕಲು ಬಟ್ಟೆ. That no room for them in the inn. ಅಲ್ಲಿ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಕ್ಕಲಿಲ್ಲ. Imagine a 9-month pregnant woman and Joseph knocking every door, and every inn says no place, no place. Can you imagine that? ಪೂರ್ಣ ಗರ್ಭಿಣಿಯಾದಂತ ಒಬ್ಬ ಸ್ತ್ರೀಯನ್ನ ಕರ್ಕೊಂಡು ಯೋಸೇಫನು ಮತ್ತು ಮರಿಯಳು ಇಬ್ಬರು ಸಹ ಬಾಗಿಲಿನಿಂದ ಬಾಗಿಲಿಗೆ ಹೋಗಿ ಛತ್ರವನ್ನ ತಟ್ಟಿ, ನಿಮಗೆ ಸ್ಥಳವಿಲ್ಲ ಮುಂದೆ ಹೋಗಿರಿ ಎಂಬುದಾಗಿ ಹೇಳುವಾಗ ಇನ್ನೊಂದು ಬಾಗಿಲನ್ನ ತಟ್ಟಿ ಸ್ಥಳವಿಲ್ಲ ಮುಂದೆ ಹೋಗಿರಿ ಎಂಬುದಾಗಿ ಹೇಳುವಂತ ಸಂಗತಿಯನ್ನ ನೀವು ಸ್ವಲ್ಪ ಆಲೋಚನೆ ಮಾಡ್ರಿ. Finally, he was born and laid in a manger, we read. ನಾವು ಓದುತ್ತೇವೆ, ಆಕೆಯು ಆತನನ್ನ ಹೆತ್ತು ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ ಮಲಗಿಸಿದಳು ಎಂಬುದಾಗಿ. I don't think any one of us was born in a manger. ನಾನು ನೆನೆಸ್ತೇನೆ, ಯಾರೂ ಕೂಡ ಗೋದಲಿಯಲ್ಲಿ ಹುಟ್ಟಲಿಲ್ಲ. I was born in a home. ಪ್ರಿಯ ಸಹೋದರರು ಮನೆಯಲ್ಲಿ ಹುಟ್ಟಿದರು, ಜನಿಸಿದರು. Of 8 children, 6 children's delivery was taken at home by midwives. So that is how in those days, okay? ನಮ್ಮ ಮಕ್ಕಳು ಇವರೆಲ್ಲರೂ ಹುಟ್ಟತಕ್ಕಂಥದ್ದು ಮನೆಗಳಲ್ಲಿ, ಅಂದ್ರೆ ಆ ದಿನಮಾನಗಳಲ್ಲಿ ಸೂಲಗಿತ್ತಿಯರು ಆ ಕಾರ್ಯವನ್ನ ಮಾಡ್ತಾ ಇದ್ರು. And either in a home or in a hospital we were all born. ನಾವೆಲ್ಲರೂ ಹುಟ್ಟದಿರತಕ್ಕಂಥದ್ದು ಇಲ್ಲ ಮನೆಯಲ್ಲಿರಬಹುದು, ಇಲ್ಲ ಆಸ್ಪತ್ರೆಗಳಲ್ಲಿರಬಹುದು. Here we don't read that Jesus was born in a manger. It says he was laid in a manger. ಇಲ್ಲಿ ನಾವು ಓದುವಂತದ್ದು ಯೇಸು ಕ್ರಿಸ್ತನು ಗೋದಲಿಯಲ್ಲಿ ಹುಟ್ಟಿದನು ಎಂಬುದಾಗಿ ಹೇಳ್ತಾ ಇಲ್ಲ. ಗೋದಲಿಯಲ್ಲಿ ಹುಟ್ಟಿದ ನಂತರ ಆತನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂಬುದಾಗಿ ನೋಡ್ತೇವೆ. We don't know where he was born. Maybe on the wayside, I must assume. I don't know. ನಮಗೆ ಗೊತ್ತಿಲ್ಲ ಆತನು ಎಲ್ಲಿ ಹುಟ್ಟಿದನು ಎಂಬುದಾಗಿ ನಮ್ಗೆ ಗೊತ್ತಿಲ್ಲ. ಬಹುಶಃ ದಾರಿ ಮಧ್ಯದಲ್ಲೋ ಅಥವಾ ಎಲ್ಲಿಯೋ ನಮಗೆ ಗೊತ್ತಿಲ್ಲ. Maybe on a roadside under a tree, and somebody saw it and said, take him to at least that manger. Can you imagine the difficulties this Joseph and Mary went through and the birth of the Lord of glory? Can you imagine that? ಇದನ್ನ ಸ್ವಲ್ಪ ಆಲೋಚಿಸಿರಿ. ಬಹುಶಃ ಆತನು ಒಂದು ಮರದ ಕೆಳಗೆ ಆತನು ಹುಟ್ಟಿರಬಹುದು. ಆಗ ನೋಡಿದವರು ಈತನನ್ನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಗೋದಲಿಯಲ್ಲಾದರೂ ಮಲಗಿಸಿರಿ ಎಂಬುದಾಗಿ ಹೇಳಿರಬಹುದು. ಇಂಥ ಒಂದು ಲೋಕ ರಕ್ಷಕನು ಹುಟ್ಟುವಂತ ಒಂದು ಅದ್ಭುತ ರಕ್ಷಕನ ಜನನ ಹೇಗಾಯಿತು, ಇದನ್ನ ಎಷ್ಟು ಶ್ರಮೆ ಇತ್ತು ಎಂಬುದನ್ನು ನೀವು ಆಲೋಚನೆ ಮಾಡ್ರಿ. In chapter 2 verse 8 to 18 we read about the visit of the shepherds at this manger. ಈ ಒಂದು ಗೋದಲಿಯಲ್ಲಿ ಕುರುಬರು ಮಗುವನ್ನು ನೋಡ್ಲಿಕ್ಕೆ ಬಂದಂತ ಭೇಟಿ ಕೊಟ್ಟಂತ ಸಂದರ್ಭವನ್ನ 2ನೇ ಅಧ್ಯಾಯ 8ನೇ ವಚನದಿಂದ ನಾವು ನೋಡುವಂತವರಾಗಿದ್ದೇವೆ. In the Christmas cards and all, we see
the wise men in the manger. We see that is how the world presents Jesus. The wise men came and the animals are there, donkeys are there, cows are there. That is a distortion of the Bible. It is not that. ನೋಡ್ರಿ, ಈ ಕ್ರಿಸ್ಮಸ್ ಗ್ರೀಟಿಂಗ್ಸ್ ಕಾರ್ಡ್ ನಲ್ಲಿ ನಾವು ನೋಡುವ ಪ್ರಕಾರವಾಗಿ ದೇವರ ವಾಕ್ಯದಿಂದ ಸತ್ಯಾಂಶದಿಂದ ದೂರ ಮಾಡಿ ಬೇರೆಯಾಗಿ ಬಿಂಬಿಸುವಂತ ಚಿತ್ರಣವನ್ನ ನಾವು ನೋಡ್ತೇವೆ. ಅಂದರೆ ಗೋದಲಿಯಲ್ಲಿ ಎಲ್ಲ ಪ್ರಾಣಿಗಳು, ಹುಲ್ಲು ಇದೆಲ್ಲ ಇರುವಂತ ಆ ಸಂದರ್ಭದಲ್ಲಿ ಮಗು ಗೋದಲಿಯಲ್ಲಿ ಮಲಗಿರುವಾಗ ಮೂಡಣ ದೇಶದ ಜೋಯಿಸರು ಬಂದು ನಿಂತಿರುವುದನ್ನ ಅಲ್ಲಿ ತೋರಿಸುವಂತ ಚಿತ್ರಣಗಳೆಲ್ಲ ಅದು ತಪ್ಪಾಗಿ ಅರ್ಥ ಕೊಡುವಂತ ರೀತಿಯಲ್ಲಿ ಕೊಡಲ್ಪಡ್ತವೆ. The shepherds came to the manger. ಆದರೆ ನಿಜವಾದ ಅರ್ಥವೇನೆಂದರೆ ಕುರುಬರು ಗೋದಲಿಯಲ್ಲಿ ಬಂದು ಮಗುವನ್ನ ಭೇಟಿ ಮಾಡಿದರು. Matthew 2 chapter 11 says the wise men came to a house. ನಾವು ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡುವಾಗ ಮೂಡಣ ದೇಶದ ಜೋಯಿಸರು ಅವರು ಆ ಮನೆಯೊಳಕ್ಕೆ ಬಂದು ಭೇಟಿ ಮಾಡಿದರು ಎಂಬುದಾಗಿ ನೋಡ್ತೇವೆ. We can understand that Mary and Joseph lived in Bethlehem maybe for about 2 years. ನಾವು ಅಲ್ಲಿ ಅರ್ಥ ಮಾಡಿಕೊಳ್ತೇವೆ ವಾಕ್ಯ ಭಾಗಗಳಿಂದ ಮರಿಯಳು ಮತ್ತು ಯೋಸೇಫನು ಯೇಸುವಿನ ಜನನವಾದ ನಂತರ 2 ವರ್ಷಗಳು ಅವರು ಬೆತ್ಲೆಹೇಮಿನಲ್ಲಿ ನೆಲೆಗೊಂಡಿದ್ದರು. The young child, they came and they fell down and worshipped him. ಆ ಒಂದು ಎಳೆಯ ಮಗುವಿನ ಎದುರಿನಲ್ಲಿ ಜೋಯಿಸರು ಬಂದು ಅಡ್ಡ ಬಿದ್ದು ಸಾಷ್ಟಾಂಗವರೆಗೆ ಆತನನ್ನ ನಮಸ್ಕರಿಸಿದರು ಎಂಬುದಾಗಿ ನೋಡ್ತೇವೆ. So we should go to Bible for accurate record, not to the secular or the so-called Christians presentation of the manger. ಆದುದರಿಂದ ಸತ್ಯಾಂಶವನ್ನ ತಿಳಿಯುವುದಕ್ಕೆ ನಾವು ಸತ್ಯವೇದದಲ್ಲಿಯೇ ನಾವು ಉತ್ತರವನ್ನು ಕಂಡುಕೊಳ್ಳಬೇಕೇ ಹೊರತು ಸಮಾಜದಲ್ಲಿ ಇರತಕ್ಕಂಥ ಜನರ ಒಂದು ರೀತಿ ನೀತಿಯಲ್ಲಿ ಬಿಂಬಿಸ್ತಕ್ಕಂಥ ಆ ಒಂದು ಗೋದಲಿಯ ವಿಷಯದಲ್ಲಿ ಕಲಿತಕ್ಕಂಥ ಸಂಗತಿಗಳನ್ನು ನಾವು ಹೊರಗಿನಿಂದ ನಾವು ತೆಗೆದುಕೊಳ್ಳಬಾರದು. The next stage we see in Mary's life is Luke chapter 2, 22 to 35. 22 to 35. Please read that. ಕೊನೆಯ ವಾಕ್ಯವನ್ನ ನಾವು ಮರಿಯಳ ಜೀವಿತದ ಭಾಗವನ್ನ ನಾವು ಲೂಕನ ಸುವಾರ್ತೆ 2ನೇ ಅಧ್ಯಾಯ 22ನೇ ವಚನದಿಂದ ಟಿಲ್ ಬ್ರದರ್ 35ನೇ ವಚನದವರೆಗೆ ನಾವು ನೋಡ್ತೇವೆ. 22ನೇ ವಚನ 2ನೇ ಅಧ್ಯಾಯ. ಬಳಿಕ ಮೋಶೆಯ ನೇಮದ ಪ್ರಕಾರ ಅವರ ಸೂತಕ ಕಳೆಯುವುದಕ್ಕೆ ತಕ್ಕಷ್ಟು ದಿವಸಗಳು ತುಂಬಲು ಅವರು ಆ ಕೂಸನ್ನು ಯೆರೂಸಲೇಮಿಗೆ ತೆಗೆದುಕೊಂಡು ಹೋದರು. ಯಾಕಂದರೆ ಚೊಚ್ಚಲು ಗಂಡೆಲ್ಲ ಕರ್ತನಿಗೆ ಮೀಸಲೆನಿಸಿಕೊಳ್ಳುವುದು ಎಂಬುದಾಗಿ ಕರ್ತನ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ ಅದನ್ನು ಕರ್ತನಿಗೆ ಸಮರ್ಪಿಸಬೇಕಾಗಿತ್ತು. ಇದಲ್ಲದೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ 1 ಜೋಡಿ ಬೆಳವಕ್ಕಿಯನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ಬಲಿ ಕೊಡಬೇಕಾಗಿತ್ತು. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನೂ ದೇವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಭರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆಗ ತಂದೆ ತಾಯಿಗಳು ಯೇಸುವೆಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಅದನ್ನು ಒಳಕ್ಕೆ ತರಲು ಅವನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ, ಒಡೆಯನೇ, ನಿನ್ನ ಮಾತು ನೆರವೇರಿತು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ ಅಂದನು. ಆ ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳಿಗೆ ಅದರ ತಂದೆ ತಾಯಿಗಳು ಆಶ್ಚರ್ಯಪಡುತ್ತಿರಲು ಸಿಮೆಯೋನನು ಅವರನ್ನು ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ, ಇಗೋ, ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಬಹುಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದಾವು. ಇದಕ್ಕೆ ಈತನು ಹುಟ್ಟಿದ್ದು. ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲುಗು ನಾಟಿದಂತಾಗುವುದು ಎಂದು ಹೇಳಿದನು. About the words of Simeon,
who was waiting for the coming of the Redeemer, the Savior. ನೋಡ್ರಿ, ರಕ್ಷಕನಾದಂತ ಕರ್ತನ ಆಗಮನದ ಕುರಿತಾಗಿ ಕಾಯುತ್ತಾ ಇರುವಂತ ಸಿಮೆಯೋನನ ಕೊಂಡಾಡುವಿಕೆಯಲ್ಲಿ ನಾವು ನೋಡ್ತೇವೆ. Whatever Simeon said, Mary and Joseph marveled at this. ಮತ್ತು ಈ ಒಂದು ಸಿಮೆಯೋನನ ಸಂಗತಿಯನ್ನ ಯೋಸೇಫ ಮತ್ತು ಮರಿಯಳು ಕೇಳಿ ಅವರು ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾರೆ. But verse 35 is a message to Mary that a sword will pierce through your soul also. ಆದರೆ 35ನೇ ವಚನದಲ್ಲಿ ಮರಿಯಳಿಗೆ ಕೊಡಲ್ಪಟ್ಟಂತ ಸುದ್ದಿ ಏನೆಂದರೆ, ನಿನ್ನ ಪ್ರಾಣಕ್ಕೆ ಅಲುಗು ನಾಟಿದಂತೆ ಆಗುತ್ತದೆ ಎಂಬುದಾಗಿ ಹೇಳಿದನು. It was a prophecy about what she will face near the cross of Jesus Christ. ಯೇಸು ಕ್ರಿಸ್ತನ ಶಿಲುಬೆಯ ಬಳಿಯಲ್ಲಿ ಆಕೆಗೆ ಉಂಟಾಗ್ತಕ್ಕಂಥ ನೋವಿನ ಕುರಿತಾದಂತ ಪ್ರವಾದನೆಯು ಇದಾಗಿತ್ತು. Imagine Jesus is only a few days old baby, but the mother is hearing a news that a sword will go through your soul in connection with Jesus. ನೋಡ್ರಿ, ಯೇಸು ಕ್ರಿಸ್ತನು ಕೇವಲ ಈಗ ಚಿಕ್ಕ ಮಗುವಾಗಿದ್ದಾನೆ ಆಕೆಯ ಮಡಿಲಲ್ಲಿ, ಆದರೆ ಆಕೆಗೆ ಹೇಳಲ್ಪಟ್ಟಂತ ವಾಕ್ಯ ಯೇಸು ಕ್ರಿಸ್ತನ ಕುರಿತಾಗಿ ನಿನ್ನ ಪ್ರಾಣಕ್ಕೆ ಅಲುಗು ನಾಟಿದಂತಾಗುತ್ತದೆ ಎಂಬಂತ ಒಂದು ಪ್ರವಾದನೆ. Mother getting a message about a shameful, cruel, painful death that her son will go through. ತನ್ನ ಸ್ವಂತ ಮಗನು ಎಂತ ಘೋರವಾದ ನೋವಿನ ಮರಣವನ್ನು ಅನುಭವಿಸುತ್ತಾನೆ ಎಂಬಂತ ಒಂದು ಸಂಗತಿಯು ತಾಯಿಯಾದಂತ ಮರಿಯಳಿಗೆ ಎಷ್ಟು ನೋವನ್ನು ಉಂಟು ಮಾಡಿರಬಹುದು. The offering they brought to the temple shows that they were very poor people. Only a parivala, only a pigeons they could bring. We see how poor they were. ಇಲ್ಲಿ ಅವರು ತಂದಂತ ಕಾಣಿಕೆಯ ಕುರಿತಾಗಿ ನಾವು ನೋಡುವಾಗ ಅವರು ಎಷ್ಟು ಬಡತನದಲ್ಲಿದ್ದರು ಎಂಬುದು ನಮಗೆ ಗೊತ್ತಾಗ್ತದೆ. ಕೇವಲ ಒಂದು ಜೋಡಿ ಬೆಳವಕ್ಕಿ ಅಥವಾ ಪಾರಿವಾಳವನ್ನ ಅವರು ತಂದು ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. Mary's condition. ಇದು ಆ ಮಗುವಿನ ತಂದೆ ತಾಯಿಗಳ ಒಂದು ಪರಿಸ್ಥಿತಿ ಇದಾಗಿತ್ತು. In Matthew 2, we see the wise men coming when Jesus was in the house. ಅಲ್ಲಿ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಆ ಮನೆಯಲ್ಲಿರುವಾಗ ಜೋಯಿಸರು ಬರುವುದನ್ನು ನೋಡ್ತೇವೆ. Brought the gifts and they fell down and worshipped him, not her. ಅಲ್ಲಿ ಬರುವಾಗ ಜೋಯಿಸರು ಆ ಕಾಣಿಕೆಗಳನ್ನು ತಂದು ಅರ್ಪಿಸಿ ಅವರು ಆ ಕೂಸಿಗೆ ಅವರು ಅಡ್ಡ ಬಿದ್ದು ನಮಸ್ಕರಿಸಿದರೆ ಹೊರತು ಆಕೆಗೆ ಅಲ್ಲ. That is also a distortion from the Roman Catholic Mary. ಈಗ ರೋಮನ್ ಕ್ಯಾಥಲಿಕ್ ಮರಿಯಳ ಕುರಿತಾಗಿ ಹೇಳ್ತಕ್ಕಂಥ ಈ ಸತ್ಯಾಂಶದಿಂದ ಅದು ಸಹ ನಮ್ಮನ್ನ ಬೇರೆ ಕಡೆಗೆ ತಪ್ಪಾದ ನಡವಳಿಕೆಗೆ ನಡೆಸುವಂತದ್ದಾಗಿದೆ. Here we see that when the wise men came, Herod was angry that the wise men did not go back to the palace to tell him where Jesus was born. He was angry and he decided to kill all the children under 2 years of age. ಅಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ನೋಡುವ ಪ್ರಕಾರವಾಗಿ ಹೆರೋದನು ಈ ಬಂದಂತ ಜೋಯಿಸರು ಯೇಸು ಕ್ರಿಸ್ತನು ಯಾವ ಮನೆಯಲ್ಲಿದ್ದಾನೆ ಎಂಬುದನ್ನು ತಿಳಿಸದೆ ಬೇರೆ ಮಾರ್ಗವಾಗಿ ಹೊರಟು ಹೋದರು ಎಂಬಂತ ಸುದ್ದಿಯನ್ನ ಕೇಳಿ 2 ವರ್ಷದ ಎಲ್ಲಾ ಗಂಡು ಮಕ್ಕಳನ್ನ ಕೊಲ್ಲಬೇಕೆಂದು ಆಜ್ಞೆ ಕೊಡುವಂತದ್ದನ್ನು ನಾವು ನೋಡ್ತೇವೆ. And Joseph and Mary was commanded by the Lord to go to Egypt until Herod dies. ಹೆರೋದನು ಸಾಯುವವರೆಗೆ ಈ ಪರಿಸ್ಥಿತಿಯನ್ನ ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರು ಯೋಸೇಫ ಮತ್ತು ಮರಿಯಳನ್ನ ಐಗುಪ್ತ ದೇಶಕ್ಕೆ ಹೊರಡಿರಿ ಎಂಬುದಾಗಿ ಕಳುಹಿಸುವುದನ್ನು ಅಲ್ಲಿ ನಾವು ನೋಡ್ತೇವೆ. Killed all the male babies under 2 years old. ಆತನು ಹೆರೋದನು ಹೇಳಿದಂತ ಆಜ್ಞೆ ಏನಂತಂದ್ರೆ 2 ವರ್ಷದ ಕೆಳಗಿನ ಎಲ್ಲಾ ಗಂಡು ಮಕ್ಕಳನ್ನ ನೀವು ಕೊಲ್ಲಬೇಕು ಎಂಬುದಾಗಿ ಆಜ್ಞೆ ಕೊಟ್ಟಿದ್ದನು. Imagine the pain that Mary would have been going through because of my child. So many men's boys' life is gone. Can you imagine? When we read it, don't just pass through it quickly. How much pain it would have been her that because of my child, this many boys were killed in Bethlehem.
ನೋಡ್ರಿ, ಸುಮ್ಮನೆ ನಾವು ಓದುವಾಗ ಸತ್ಯವೇದವನ್ನ ನಾವು ಹಾಗೆ ವೇಗವಾಗಿ ಓದಿಕೊಂಡು ಓಡಿ ಹೋಗುವುದು ಬೇಡ. ಅದನ್ನು ಸ್ವಲ್ಪ ನಿಂತು ಆಲೋಚನೆ ಮಾಡ್ರಿ. ಈಗ ಮರಿಯಳು ಹೇಗೆ ಅನ್ನಿಸಿರಬಹುದು ಅವಳಿಗೆ, ನನ್ನ ಕೂಸಿನ ದೆಸೆಯಿಂದ ಅಲ್ಲಿ ಬೆತ್ಲೆಹೇಮಿನಲ್ಲಿ ಎಷ್ಟೊಂದು ಕುಟುಂಬಗಳ ಗಂಡು ಮಕ್ಕಳು ಅವರು ಕೊಲೆಗೆ ಒಳಗಾದರು. ಅದನ್ನ ಕುರಿತಾಗ ಆಲೋಚಿಸುವಾಗ ಈ ಸಂಗತಿಗಳನ್ನು ನಾವು ಸಹ ಆಲೋಚಿಸುವಂತವರಾಗಿರಬೇಕು. So think about her journey. She had to go from Nazareth to Bethlehem, and then from Bethlehem to Egypt, Egypt to back later to Nazareth. You know how much travel in those days this young girl has to go through as a pregnant girl and now as a mother with the child. Can you imagine the difficulties? It's not like going in the highway in a air-conditioned car today. ಆ ಮರಿಯಳ ಕನ್ಯೆಯಾದಂಥ ಎಳೆ ಪ್ರಾಯದ ಮರಿಯಳ ಪ್ರಯಾಣವನ್ನು ನೀವು ಆಲೋಚನೆ ಮಾಡ್ರಿ. ಮೊದಲನೇದಾಗಿ ಗರ್ಭಿಣಿಯಾಗಿ ನಜರೇತಿನಿಂದ ಬೆತ್ಲೆಹೇಮಿಗೆ ಬಂದದ್ದು. ಆ ನಂತರವಾಗಿ ಬಾಣಂತಿಯಾಗಿ ಆಕೆಯು ಬೆತ್ಲೆಹೇಮಿನಿಂದ ಐಗುಪ್ತಕ್ಕೆ ಹೋದದ್ದು. ತಿರುಗಿ ಅಲ್ಲಿಂದ ಪ್ರಯಾಣವಾಗಿ ಬೆತ್ಲೆಹೇಮಿನ ಮೂಲಕವಾಗಿ ನಜರೇತಿಗೆ ಬಂದದ್ದು. ಈ ದಿನಮಾನಗಳಲ್ಲಿ ನಾವು ಏರ್ ಕಂಡೀಷನ್ ಕಾರುಗಳಲ್ಲಿ ಪ್ರಯಾಣ ಮಾಡುವಂತ ಸ್ಥಿತಿಯಲ್ಲಿ ಅಲ್ಲ. ಆಕೆಯ ಪ್ರಯಾಣವನ್ನ ನೀವು ಸ್ವಲ್ಪ ಆಲೋಚನೆ ಮಾಡ್ರಿ. Before we go to the crucifixion scene, ನಾವು ಕ್ರಿಸ್ತನ ಮರಣದ ಶಿಲುಬೆಯಾಗಿ ಹಾಕಲ್ಪಟ್ಟಂತಹ ಚಿತ್ರಣಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ few other places we need to go to learn more about Mary. ನಾವು ಮರಿಯಳ ಕುರಿತಾಗಿ ಕಲಿಯಬೇಕಾದಂತ ವಾಕ್ಯ ಭಾಗಗಳು ಯಾವುವು? First of all, we will go to Jerusalem when the parents took Jesus to the temple for the past. Read Luke chapter 2 verse 41 to 51. ಲೂಕನ ಸುವಾರ್ತೆ 2ನೇ ಅಧ್ಯಾಯ 41ರಿಂದ 51ನೇ ವಚನದವರೆಗೆ. ಮೊದಲನೇದಾಗಿ ಆತನನ್ನ ದೇವಾಲಯಕ್ಕೆ ಯೆರೂಸಲೇಮಿಗೆ ಕರ್ಕೊಂಡು ಹೋದಂತ ಒಂದು ಸಂಗತಿ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 41ರಿಂದ 51. ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂದಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳ್ಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತಿಯವರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿಯು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಅಕೌಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ವಾಕ್ಯ ಭಾಗ ಬಹು ಪ್ರಮುಖವಾದಂತಹ ಒಂದು ಭಾಗವಾಗಿದೆ. Of age, Jesus was taken to Bethlehem, to Jerusalem temple, and Jesus stayed behind. ಅಲ್ಲಿ ತಂದೆ ತಾಯಿಗಳು ಯೇಸುವನ್ನ ಯೆರೂಸಲೇಮಿಗೆ ಜಾತ್ರೆಗೆ ಕರ್ಕೊಂಡು ಹೋದರು. ತಿರುಗಿ ಅವರು ವಾಪಸ್ ಹೋಗುವಾಗ ಯೇಸು ಕ್ರಿಸ್ತನು ಅಲ್ಲೇ ಉಳ್ಕೊಂಡನು. They went back and Jesus stayed back. ಅವರು ಹಿಂದಿರುಗಿ ನಜರೇತಿನ ಕಡೆಗೆ ಹೊರಟರು. ಆದರೆ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿಯೇ ಇದ್ದನು. Later they supposed that he was in the caravan and went a day's journey and found that he was not there. ಆ ನಂತರ ಅವರು ತಿಳ್ಕೊಂಡ್ರು
ಯಾತ್ರೆಯವರ ಗುಂಪಿನಲ್ಲಿ ಈತನೂ ಹೋಗಿರಬಹುದು ಎಂಬುದಾಗಿ ಹೋಗಿ ಒಂದು ದಿನದ ಪ್ರಯಾಣದಷ್ಟು ದೂರ ಹೋದ ನಂತರ ಅವರಿಗೆ ಗೊತ್ತಾಯಿತು ಆತನವರ ಜೊತೆಯಲ್ಲಿ ಇಲ್ಲ ಎಂಬುದಾಗಿ. So they had to go back to where Jesus stayed. ಈಗ ಅವರು ತಿರುಗಿ ಯೆರೂಸಲೇಮಿಗೆ ಯೇಸು ಕ್ರಿಸ್ತನು ಇದ್ದ ಸ್ಥಳಕ್ಕೆ ಹಿಂದಿರುಗಿ ಬಂದರು. Great lesson for you and I in this passage. ಈ ವಾಕ್ಯ ಭಾಗದಲ್ಲಿ ಒಂದು ಮಹಾ ಸತ್ಯಾಂಶ ನಿನಗೂ ನನಗೂ ಇಡಲ್ಪಟ್ಟದೆ. They assumed that Jesus was in the company. We can also assume that Jesus is with us when in fact may not be. ಆತನು ಈ ಯಾತ್ರೆಯವರ ಜೊತೆಯಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ ಎಂಬುದಾಗಿ ಭಾವಿಸಿದರು. ಹಾಗೆಯೇ ನಾವು ಸಹ ಅನೇಕ ಬಾರಿ ಯೇಸು ಕ್ರಿಸ್ತನು ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ ಭಾವಿಸಿಕೊಳ್ಳುತ್ತೇವೆ. No, if you are a true believer, Jesus will never leave you. But many a times sin can come between the Lord and us, and we may be going away. ನಿಜವಾಗಿಯೂ ಯೇಸು ಕ್ರಿಸ್ತನು ನಮ್ಮ ಸಂಗಡವಿರುತ್ತಾನೆ ನಿಜ ವಿಶ್ವಾಸಿಗಳ ಜೊತೆಯಲ್ಲಿ. ಆದರೆ ನಾವು ದೂರ ಹೋಗುವ ಹಾಗೆ ಪಾಪವು ಮಧ್ಯದಲ್ಲಿ ಬಂದು ಬೇರ್ಪಡಿಸುವಂತದ್ದಾಗಿದೆ. And then what do we have to do? We have to get back to where we were or where the Lord. So we have to go back and do that. If we failed in some way, go back to where we failed. ನಾವು ಏನ್ ಮಾಡ್ಬೇಕಾಗ ನಾವೇನಾದ್ರೂ ಯಾವುದಾದ್ರೂ ಒಂದು ಸಂಗತಿಯಲ್ಲಿ ನಾವು ಸೋತು ಹೋಗಿದ್ದರೆ ನಾವು ಹಿಂದಿರುಗಿ ಬಂದು ಯೇಸು ಎಲ್ಲಿ ಇದ್ದಾನೋ ಅಲ್ಲಿಗೆ ನಾವು ಪ್ರಾರಂಭಿಕ ಸ್ಥಳಕ್ಕೆ ನಾವು ಹಿಂದಿರುಗಬೇಕು. We are studying little more than Mary's life, but it's very important. That's why I'm explaining this. ಇವುಗಳನ್ನು ನಾನು ಯಾಕೆ ವಿವರಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಿದರೆ ಮರಿಯಳ ಜೀವನದಕ್ಕಿಂತಲೂ ಅತ್ಯುತ್ತಮವಾದಂತಹ ಸಂಗತಿಗಳು ಇವುಗಳಾಗಿವೆ. In this passage, we read the first recorded words of the Messiah. ಈ ವಾಕ್ಯ ಭಾಗದಲ್ಲಿ ಮೊಟ್ಟ ಮೊದಲನೇದಾಗಿ ಮೆಸ್ಸಿಯನ ಕುರಿತ ಹೇಳುವಂತ ಮಾತುಗಳನ್ನ ಇಲ್ಲಿ ನಾವು ನೋಡ್ತೇವೆ. ಮೆಸ್ಸಿಯನ ಹೇಳಿದ ಮಾತು, first words of Jesus recorded in the scripture we read here. ಮೆಸ್ಸಿಯನು ಹೇಳಿದಂತ ಪ್ರಥಮ ನುಡಿಗಳು ಈ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟದ್ದಾಗಿವೆ. He was in the father of the bosom in heaven. ಆತನು ತಂದೆಯ ಎದೆಯಲ್ಲಿ ಪರಲೋಕದಲ್ಲಿ ಇದ್ದಂತವನು. His first words about his father. ಮೊದಲನೇ ಆತನ ಮಾತುಗಳು ತಂದೆಯ ಕುರಿತಾಗಿ, ಪರಲೋಕದಲ್ಲಿರುವಂತಹ ತಂದೆಯ ಕುರಿತಾಗಿ. First words from the cross, Father, into your hand I commit my spirit. ಅನಂತರದಲ್ಲಿ ನೋಡ್ತೇವೆ ಆತನು ತಂದೆಯೇ ನಿನ್ನ ಕೈಗೆ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಆತನ ಮರಣದಲ್ಲಿ ಆತನು ಹೇಳುವಂತದ್ದನ್ನು ನೋಡ್ತೇವೆ. Word and the last word was about the Father. ಮೊದಲನೇ ಮಾತು ಮತ್ತು ಅಂತಿಮವಾದಂತ ಮಾತು ತಂದೆಯ ಕುರಿತಾಗಿ, ಪರಲೋಕದ ತಂದೆಯ ಕುರಿತಾಗಿ. The upper room ministry, Jesus explained about his Father to his disciples. ಈ ಮೇಲುಪ್ಪರಿಗೆಯ ಮನೆಯಲ್ಲಿ ಆತನು ಬೋಧಿಸುವಾಗ ಶಿಷ್ಯರಿಗೆ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ವಿಚಾರಗಳನ್ನ ವಿವರಿಸುವುದನ್ನು ನೋಡುತ್ತೇವೆ. An amazing fellowship, that presence of the Father, that Mahimaya Sthana, he left and came down for you and me. ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ಅಂಥ ತಂದೆಯ ಮನೆ ಮಹಿಮೆಯ ಆ ಒಂದು ಸ್ಥಳವನ್ನ ತ್ಯಜಿಸಿ ಈ ಲೋಕಕ್ಕೆ ಆತನು ಬರಿದಾಗಿ ಬಂದದ್ದನ್ನು ನಾವು ಆಲೋಚಿಸುತ್ತೇವೆ. Something about Mary here. Catholics people make Mary sinless, but she was not sinless. She was not immaculate or perfect because she also failed to understand Jesus' ministry at this time. ಈ ಒಂದು ಸಂದರ್ಭದಲ್ಲಿ ಅನೇಕ ಕ್ಯಾಥೋಲಿಕರು ಹೇಳುವ ಪ್ರಕಾರವಾಗಿ ಮರಿಯಳಲ್ಲಿ ಪಾಪವಿಲ್ಲ ಎಂಬುದಾಗಿ ಹೇಳ್ತಾರೆ. ಆಕೆಯು ಪಾಪ ರಹಿತಳಲ್ಲ, ಆಕೆಯು ಜನ್ಮತಃ ಆಕೆಯು ಒಬ್ಬ ದೇವಮಾತೆಯಲ್ಲ, ಆಕೆಯು ಸಹ ನಿಮ್ಮ ಹಾಗೆ ಇದ್ದಂಥವಳು ಎಂಬುದಾಗಿ ನಾವು ನೋಡ್ತೇವೆ. Even though her relationship with Jesus Christ was amazing, wondrous relationship, ಯೇಸು ಕ್ರಿಸ್ತನ ಜೊತೆಯಲ್ಲಿ ಮರಿಯಳ ಸಂಬಂಧವು ಅದ್ಭುತವಾಗಿಯೂ ಅಮೋಘವಾದದ್ದಾಗಿದ್ದರೂ ಸಹ was transitory, ಅಂದರೆ ಅದು remove earthly and natural. ಮತ್ತು ಅದು
ಭೂಲೋಕಕ್ಕೆ ಸಂಬಂಧಪಟ್ಟದ್ದು ಮತ್ತು ಪ್ರಾಕೃತ ಭಾವದ್ದು ಅದಾಗಿತ್ತು. In contrast to that, the relationship between the Father and the Son is eternal, spiritual, and heavenly. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಇರತಕ್ಕಂಥ ಒಂದು ಸಂಗತಿ, ಪರಲೋಕದ ತಂದೆಗೂ ಮತ್ತು ಮಗನಿಗೂ ಇರುವಂತ ಆ ಒಂದು ಸಂಬಂಧವು ಅದು ಶಾಶ್ವತವಾದದ್ದು ಮತ್ತು ನಿತ್ಯ ಕಾಲಕ್ಕೂ ಇರುವಂತದ್ದಾಗಿತ್ತು. 2 minutes, quickly I will finish it. 2 ನಿಮಿಷಗಳು ನಾನು ಬಹಳ ಬೇಗನೆ ನಾನು ಮುಗಿಸ್ತೇನೆ. His parents supposed that Jesus was with them. ಆ ತಂದೆ ತಾಯಿಗಳು ಭಾವಿಸಿದರು ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿದ್ದಾನೆ ಎಂಬುದಾಗಿ. Come back, she is asking Jesus, why you have done this? Your father and I are worried why you did this to us. ಅಲ್ಲಿ ಅವರು ವಾಪಸ್ ಬಂದ ನಂತರ ಆತನನ್ನು ಕೇಳುವಂತದ್ದು, ಕಂದ ನೀನು ಯಾಕೆ ನಮಗೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡೆವಲ್ಲ ಎಂಬುದಾಗಿ ತಿಳಿಸುವಂತದ್ದು ನೋಡ್ತೇವೆ. He also calls Joseph his father. We know that Joseph is only a stepfather. ನಮಗೆ ಆಕೆ ಹೇಳುವಂತದ್ದು, ನಮಗೆ ಗೊತ್ತಿದೆ ಯೋಸೇಫನು ಕೇವಲ ಸಾಕು ತಂದೆಯಾಗಿದ್ದಾನೆ ಎಂಬುದಾಗಿ. ಅಲ್ಲಿ ಆಕೆಯು ಆತನನ್ನು ತಂದೆ ಎಂಬುದಾಗಿ ಹೇಳುವಂತದನ್ನು ನಾವು ನೋಡ್ತೇವೆ. The Lord gently reminds Mary about his real father. ದೇವರು ಮರಿಯಳಿಗೆ ನಿಜವಾಗಿಯೂ ತನ್ನ ತಂದೆಯ ಕುರಿತಾಗಿ ಯಾರು ಎಂಬುದನ್ನ ಪ್ರಕಟಪಡಿಸುತ್ತಾ ಇದ್ದಾನೆ. Why you are searching for me? I am in my father's business. ಅವನು ಹೇಳ್ತಾನೆ, ಯೇಸು ಕ್ರಿಸ್ತನು ಹೇಳುವಂತ ಮಾತೇನೆಂದ್ರೆ, ಯಾಕೆ ನನ್ನನ್ನು ಹುಡುಕಿದಿರಿ? ನಾನು ನನ್ನ ತಂದೆಯ ಮನೆಯ ಕುರಿತಾದಂತ ವಿಷಯದಲ್ಲಿ ನಾನಿದ್ದೆ ಎಂಬುದಾಗಿ. They didn't fully understand. ಅವರಿಗೆ ಸಂಪೂರ್ಣವಾಗಿ ಅರ್ಥವಾಗಲಿಲ್ಲ. One amazing thing about Mary, with that I will close it, she kept all this in her heart. ಆದರೆ ಇಲ್ಲಿ ಅದ್ಭುತವಾದಂತ ವಿಷಯ ಏನೆಂದರೆ ಮರಿಯಳ ಕುರಿತಾಗಿ, ಮರಿಯಳು ಈ ಸಂಗತಿಗಳನ್ನೆಲ್ಲ ತನ್ನ ಹೃದಯದಲ್ಲಿ ಆಕೆ ಇಟ್ಟುಕೊಂಡಳು. Let us meditate on this wonderful truth from the word of God. ಈ ಅದ್ಭುತವಾದಂತ ಸತ್ಯಾಂಶಗಳನ್ನ ನಾವು ಧ್ಯಾನಿಸುತ್ತಾ ಬರುವಂತವರಾಗಿರೋಣ.